ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಆದಿಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೆ ಮನುಷ್ಯನಲ್ಲಿ ನಾವು ಒಂದು ವಿಶೇಷ ಗುಣವನ್ನು ಗಮನಿಸ್ತೀವಿ. ಅದು ಇಂದು ನಿನ್ನೆಯದಲ್ಲ. ಆದಿಮಾನವನಿಂದ ಹಿಡಿದು ಇವತ್ತಿನ ಆಧುನಿಕ ಮಾನವನವರೆಗೂ ಅವನಲ್ಲಿ ಒಂದು ವಿಶೇಷ ಗುಣ ಇದೆ. ಯಾವ ವಿಶೇಷ ಗುಣ ಅಂದ್ರೆ ಸಂಶೋಧನಾತ್ಮಕ ಬುದ್ಧಿ. ಮನುಷ್ಯ ತಾಯಿಯ ಗರ್ಭದಿಂದ ಬಂದ ಮೇಲೆ ಭೂಗರ್ಭ ಸೇರುವವರೆಗೆ ಸಂಶೋಧನೆಗಳನ್ನು ಮಾಡ್ತಾನೆ ಇರ್ತಾನೆ. ಕೆಲವೊಮ್ಮೆ ಅಂತರಿಕ್ಷದಲ್ಲಿ ಸಂಶೋಧನೆಗಳನ್ನು ಮಾಡ್ತಾನೆ, ಕೆಲವೊಮ್ಮೆ ಭೂಮಿಯ ಆಂತರ್ಯದಲ್ಲಿ ಸಂಶೋಧನೆಗಳನ್ನು ನಡೆಸ್ತಾನೆ. ಅವನ ಸಂಶೋಧನೆ ತನ್ನ ಮನೆಯ ಅಂಗಳದಿಂದ ಮಂಗಳನವರೆಗೆ ಸಂಶೋಧನೆ ನಡೀತಾ ಇದೆ. ಅನ್ನದಿಂದ ಹಿಡಿದು ಚಿನ್ನದವರೆಗೆ ಸಂಶೋಧನೆ ನಡೀತಾ ಇದೆ. ಗುಹೆಯಿಂದ ಹಿಡಿದು ಗೂಗಲ್ಲಿನವರೆಗೆ ಸಂಶೋಧನೆ ನಡೆಸ್ತಾನೆ ಇದ್ದಾನೆ ಮನುಷ್ಯ. ನಾಗರಿಕತೆ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ, ಇವತ್ತು ನಾವೇನು ಹೇಳ್ತೀವಿ ಇದೆಲ್ಲ ಅವನ ಸಂಶೋಧನೆಯಿಂದ ಉದುರಿದ ತುಣುಕುಗಳಿವೆಲ್ಲ. ಇಷ್ಟೆಲ್ಲ ಭೌತಿಕ ಸಂಶೋಧನೆಗಳು ನಡೀತಲ್ಲ, ಈ ಸಂಶೋಧನೆಗಳಿಂದ ಸಮೃದ್ಧಿ ಬಂತು. ಅವನಿಗೊಂದು ಕೊರತೆ ಅನ್ನಿಸ್ತು. ಇಷ್ಟೆಲ್ಲ ಭೌತಿಕ ಸಂಶೋಧನೆಗಳಿಂದ ಸಮೃದ್ಧಿ ಬಂತೆ ಹೊರತು ಎದೆಯೊಳಗೊಂದಿಷ್ಟು ಸಮಾಧಾನ, ಸುಖ, ಸಂತೋಷ ಮರೆತು ಹೋಯ್ತು. ಸಮೃದ್ಧಿ ಬಂತು, ಸಮಾಧಾನ ಕಳ್ಕೊಂಡ್ವೆಲ್ಲ. ಕಣ್ಣು ಬಿಟ್ಟು ಹೊರಗಿನ ಪ್ರಪಂಚವನ್ನು ಸಂಶೋಧನೆ ಮಾಡುವಂಥ ಮನುಷ್ಯ ಒಮ್ಮೆ ಕಣ್ಣು ಮುಚ್ಚಿ ಒಳಗೆ ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದ. ಅವನ ಆಂತರ್ಯದ ಸಂಶೋಧನೆ ಏನು ಅಂದ್ರೆ, ಇಷ್ಟೆಲ್ಲ ಸಮೃದ್ಧಿ ಇದ್ದರೂ ಸಹಿತ ಯಾಕೆ ಮನಸ್ಸಿನೊಳಗೆ ಸಂತೋಷದ ಕೊರತೆಯಾಯಿತು? ಸಮೃದ್ಧಿಯ ಮಧ್ಯದೊಳಗೆ ಯಾಕೆ ದುಃಖ? ಬುದ್ಧ ಒಂದು ಸಂಶೋಧನೆಗೆ ತೊಡಗಿದ. ಸಾಮ್ರಾಜ್ಯ, ಆ ಸಾಮ್ರಾಜ್ಯದ ಸಾಮ್ರಾಟ, ಮೋಹದ ಹೆಂಡತಿ, ಮುದ್ದು ಮುದ್ದಾದ ಮಗು, ಎಲ್ಲವನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಎದ್ದು ಬುದ್ಧ ಹೊರಟಿದ್ದು ಸಂಶೋಧನೆಗಾಗಿ. ಯಾವ ಸಂಶೋಧನೆ ಅಂದ್ರೆ, ಸಾಮ್ರಾಜ್ಯ ಇತ್ತು, ಸೇವಕರಿದ್ದರು, ಮೋಹದ ಹೆಂಡತಿ, ಮುದ್ದಿನ ಮಗ ಎಲ್ಲ ಇದ್ದಾಗ್ಯೂ ಸಹಿತ ಅವನ ಸಂಶೋಧನೆ ಯಾತಕ್ಕಾಗಿತ್ತು ಅಂದ್ರೆ, ಯಾಕೆ ದುಃಖ? ಮನುಷ್ಯನಿಗೆ ದುಃಖ ಯಾಕಾಗ್ತದೆ? ವೈ ದಿಸ್ ಸಫರಿಂಗ್ ಎಕ್ಸಿಸ್ಟ್ಸ್? ಯಾಕೆ ದುಃಖ ಅನ್ನುವುದಿದೆ? ಬುದ್ಧನ ಸಂಶೋಧನೆ ಬಹಳ ಅತ್ಯಂತ ವಿಚಾರಣೀಯ. ಬುದ್ಧನ ಸಂಶೋಧನೆ ಬರೀ ದುಃಖ ಯಾಕೆ ಅಂತಲ್ಲ, ಜೀವನ ಅಂದ್ರೆ ಸುಖ ಇಲ್ಲಂತಲ್ಲ, ಸುಖ ಇದೆ. ಬುದ್ಧನ ಸಂಶೋಧನೆ ಏನು ಅಂದ್ರೆ, ಈ ಸುಖದ ಮಧ್ಯದಲ್ಲಿ ದುಃಖ ತೂರಿ ಬರ್ತೈತೆಲ್ಲ ಯಾಕೆ? ಸುಖದ ಮಧ್ಯದೊಳಗೆ ಯಾಕೆ ದುಃಖ ಬರಬೇಕು ಅನ್ನುವುದು ಬುದ್ಧನ ಸಂಶೋಧನೆ. ಬುದ್ಧನೂ ಮನೆ ಬಿಟ್ಟಾನ, ನಾವು ಬಹಳ ಮಂದಿ ಮನೆ ಬಿಟ್ಟೇವೆ. ಬುದ್ಧ ದುಃಖ ಯಾಕೆ ಅಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟ, ನಾವು ದುಃಖ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟೇವೆ ಅಷ್ಟು. ತಿಳಿದ್ರೆ ದುಃಖ ಇಲ್ಲ, ದುಃಖ ಯಾಕೈತಿ ಅಂದ್ರೆ ತಿಳ್ಕೊಳ್ಳಾರ್ದಕ್ಕೂ ದುಃಖ ಐತೆ ಅಷ್ಟು. ದುಃಖ ಯಾಕೆ ಅಂತ ತಿಳಿದ್ರೆ ದುಃಖವೇ ಇರುವುದಿಲ್ಲ, ಅದು ಬುದ್ಧನ ಸಂಶೋಧನೆ. ಅದು ಯಾಕೆ ದುಃಖ? ಮನುಷ್ಯ ಬಾಲ್ಯದಿಂದ ಹಿಡಿದು ಮುಪ್ಪಿನವರೆಗೂ ದುಃಖಮಯವೇ ಅನ್ನಿಸ್ತೈತಲ್ಲ ಜೀವನ. ಸಣ್ಣ ಮಗು ಅಳತೈತಿ, ಯುವಕ ಅಳತಾನ, ಮುದುಕನೂ ಅಳತಾನ.
ಸಣ್ಣ ಮಗು ಯಾಕೆ ಅಳತೈತಿ ಅಂದ್ರೆ ಎಲ್ಲರೂ ನನ್ನ ಗಮನಿಸಲಿ ಅಂತ ಅದು ಅಳತೈತಿ. ವಯಸ್ಸಿನವನು ಸಹಿತ ಮುಖ ಮುಚ್ಕೊಂಡು ಅಳ್ತಾನೆ, ನನ್ನ ಅಳು ಯಾರೂ ಗಮನಿಸಬಾರ್ದು ಅಂತ ಅವ ಅಳುತ್ತಾನೆ. ಮುದುಕ ಅಳತೈತಿ, ಇದು ಹತ್ತರು ಸಹಿತ ಯಾರೂ ಗಮನಿಸುವಲ್ರಿ ಇದ್ರ ಕಡೆ. ಎಲ್ಲರಿಗೂ ದುಃಖ. ಈ ದುಃಖದ ಮೂಲ ಕಾರಣ ಏನು ಅಂದ್ರೆ ಬಯಕೆ, ಚಾಹ, ಇಚ್ಛೆ. ಮನುಷ್ಯನ ದುಃಖದ ಮೂಲ ಕಾರಣ ಏನು ಅಂದ್ರೆ ಬಯಕೆ. ಏನು ಬಯಕೆ? ನಮ್ಮೆಲ್ಲರಿಗೆ ದುಃಖ ಆಗಿದ್ದು ಎದಕ್ಕೆ ಅಂದ್ರೆ, ಈ ದುಃಖದ ಕಾರಣ ಏನು ಅಂದ್ರೆ ನಮ್ಮೆಲ್ಲರ ಬಯಕೆ ಏನು ಅಂದ್ರೆ, ನಾ ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನನ್ನ ಬಿಟ್ಟು ಹೋಗಬಾರ್ದು. ಇದು ನಮ್ಮೆಲ್ಲರ ಬಯಕೆ. ಇದಕ್ಕೆ ದುಃಖ ಆಗೈತೆ ಎಲ್ಲರಿಗೆ. ನಾ ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಇದು ಎಲ್ಲರೇ ಸಾಧ್ಯ ಐತೇನೋ ಜಗತ್ತಿನೊಳಗೆ? ಎಲ್ಲರೂ ಬಯಸಿದ್ದು ಸಿಕ್ಕೈತೇನು? ಮತ್ತು ಸಿಕ್ಕಿದ್ದವ್ರ ಜೊತೆ ಅದು ಖಾಯಂ ಉಳ್ದೈತೇನು? ಯಾರು ಬಯಸಿದ್ದು ಈ ಜಗತ್ತಿನೊಳಗೆ ಸಿಕ್ಕೈತಿ ಹೇಳಿ? ದುರ್ಯೋಧನನ ಹತ್ತಿರ ಪಾಂಡವರು ಬಂದರು, ಒಂದು 5 ಹಳ್ಳಿ ಕೊಡಪ್ಪ ಸಾಕಂದ್ರು. ಇವ ಏನಂದ್ರೆ, ಒಂದು ಸೂಜಿ ಮನಿಯಷ್ಟು ಕೊಡೋದಿಲ್ಲ ನಿಮಗಂದು. ಸೂಜಿ ಮನಿಯಷ್ಟು ಕೊಡೋದಿಲ್ಲಂತ ಉಳಿಸ್ಕೊಂಡು ದುರ್ಯೋಧನ ಉಳಿಲಿಲ್ಲ. ಆಳ್ಬೇಕಂದ ಧರ್ಮ ಆಳ್ಲಿಕ್ಕಾಗಲಿಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನಿಗೂ ಅಯೋಧ್ಯೆಯ ಅಧಿಪತಿ ಆಗಬೇಕು, ಸೀತಾಮಾತೆಗೂ ನಮ್ಮ ಯಜಮಾನರು ರಾಜರಾಗ್ತಾರೆ, ಅವ್ರ ಅಪೇಕ್ಷೆ. ತಂದೆ ದಶರಥನ ಅಪೇಕ್ಷೆ, ತಾಯಿಯ ಅಪೇಕ್ಷೆ. ಆದರೆ ಕೈಕೇಯಿ ಅಪೇಕ್ಷೆ ಭರತ ಆಗಬೇಕು ಅಂತ, ಭರತನ ಅಪೇಕ್ಷೆ ಅಣ್ಣ ಆಗಬೇಕು. ಎಲ್ಲರೂ ರಾಮ ಆಗಬೇಕಂತ ಅಪೇಕ್ಷೆ. ಅಯೋಧ್ಯದ ಸಿಂಹಾಸನದ ಮೇಲೆ ರಾಮ ಕೂಡಬೇಕಂತ ಎಲ್ಲರ ಅಪೇಕ್ಷೆ ಇದ್ದಿದ್ದು ರಾಮ ಆಳಲಿಲ್ಲ. ಕಟ್ಟಿಗೆಯ ಪಾದಕ್ಕೆ ವರ್ಷಗಟ್ಟಲೆ ಆಳತೆ ಹೊರತು ಯಾರೂ ಆಳ್ಲಿಕ್ಕಾಗೋದಿಲ್ಲ. ಎಲ್ಲರ ಬಯಕೆಗಳು ಈಡೇರ್ತವೆ ಜಗತ್ತಿನಲ್ಲಿ. ಯಾರ ಬಯಕೆಗಳು ಈಡೇರ್ಲಿಕ್ಕೆ ಸಾಧ್ಯ ಅದೇ? ನಾವಂತೀವಿ ನಾವು ಬಯಸ್ದಂಗೆ ಆಗಬೇಕು, ನಾವು ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಒಟ್ಟು ನಮ್ಮ ಕೈ ಬಿಟ್ಟು ಹೋಗಬಾರ್ದಂತೀವಿ. ಇದು ಸಾಧ್ಯ ಇಲ್ಲಾರ್ದಕ್ಕೂ ದುಃಖ ಆಗೈತೆ ಮನುಷ್ಯಾಗ. ಈಗ ಅತ್ತಿರ್ತಾಳೆ ಮನ್ಯಾಗ, ಅತ್ತಿ ಅಪೇಕ್ಷೆ ಏನು? ಮದುವೆ ಆದ ಮೇಲೆ ಸೊಸೆ ಬಂದರೆ ಬಿಸಿ ಬಿಸಿದು ಮಾಡಿಕೊಡ್ತಾಳೆ. ಮತ್ತು ಯಾವ ಅತ್ತಿಗಿರೋದಿಲ್ಲ ಈ ಅಪೇಕ್ಷೆ? ಎಲ್ಲ ಅತ್ತಿಗಳಿಗೆ ಈ ಅಪೇಕ್ಷೆ ಇರ್ತೈತಿ. ಇರಬಾರ್ದಂತನೂ ಅಲ್ಲ, ಅದು ಮದುವೆಯಾಗಿ ಬಂದು ಕೂಡಲೇ ಅತ್ತಿಗೆ ಅಪೇಕ್ಷೆ ಬಿಸಿ ಬಿಸಿದು ಉಣಬೇಕು ಸೊಸೆ ಕೈಯಾಗಿಂದ. ಏನು ಬರ್ತೈತಿ ನಿನಗೆ? ಎಲ್ಲ ಬರ್ತೈತಿ ಅನ್ಲಕ್ಕೆ. ಏನು ಬರ್ತೈತಿ? ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಪುರಿ ಬರ್ತೈತಿ, ಚಟ್ನಿ ಬರ್ತೈತಿ, ಎಲ್ಲ ಬರ್ತೈತಿ ಅಂತ. ಎಲ್ಲ ಬರ್ತೈತಿ. ಹೋಟೆಲ್ನಾಗ ಆರ್ಡ್ರ್ ಕೊಟ್ರಿ ಇವೆಲ್ಲ ಬರ್ತಾವೆ ಅನ್ಲಕ್ಕೆ. ಹೋಟೆಲ್ನಾಗ ಆರ್ಡ್ರ್ ಕೊಟ್ರೆ ಇವೆಲ್ಲ ಬರ್ತಾವೆ. ಪಾಪ ಇದು ಮುದುಕಿ ಕುರ್ಚಿ ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ನೋಡ್ಕೊಂತ ಬಿಸಿದು ಉಣ್ಬೇಕಂತ ಇದ್ರ ಅಪೇಕ್ಷೆ. ಯಾರ ಅಪೇಕ್ಷೆಗಳು? ಮಕ್ಕಳ ಅಪೇಕ್ಷೆ ಏನು? ಜಲ್ದಿ ಆಸ್ತಿ ಎಲ್ಲ ನಮ್ಮಪ್ಪ ನಮ್ಮ ಹೆಸರಲ್ಲೇ ಮಾಡಬೇಕು, ನಮಗೆ ಭಾಗ ಮಾಡಿ ಕೊಡಬೇಕು ಅಂತ ಮಕ್ಕಳ ಅಪೇಕ್ಷೆ. ಅವ್ವ ಅಪ್ಪನ ಅಪೇಕ್ಷೆ ಏನು? ಇವ್ರ ಮಕ್ಕಳು ಬರೀ ಆಸ್ತಿ ಹಂಚ್ಕೊಳಕತ್ತಾರ, ನಮ್ಮನ್ನೊಬ್ಬರ ಹಂಚ್ಕೊತಾರ ನೋಡೋಣ ಅಂತ ಅವ್ರ ಅಪೇಕ್ಷೆ. ಯಾರ ಅಪೇಕ್ಷೆಗಳು ಈಡೇರಕತ್ತವ ಈ ಜಗತ್ತಿನಲ್ಲಿ? ನಮ್ಮ ಅಪೇಕ್ಷೆ ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಕೈ ಬಿಟ್ಟು ಹೋಗಬಾರ್ದು. ಬಯಸಿದ್ದೆಲ್ಲ ಸಿಗ್ತೈತ ಜೀವನದೊಳಗೆ? ಒಂದು ಹುಡುಗ ಕನ್ಯಾ ಸಿಕ್ಕಿದ್ದಿಲ್ಲ. ಅವ ಕನ್ಯಾ ನೋಡಿ ಸಾಕಾಗಿತ್ತು ಪಾಪ. ಈ ಮ್ಯಾಟ್ರಿಮೋನಿ ಆಫೀಸ್ ಅಂತ ಮಾಡಿರ್ತಾರೆ ಸಿಟಿಯಾಗ, ಅದಕ್ಕೇನಂತೀರಿ ನೀವು? ವಧುವರ ಅನ್ವೇಷಣಾ ಕೇಂದ್ರ. ಅಲ್ಲಿಗೆ ಹೋದಿವ, ಅಲ್ಲ ನಮಗೆ ಕನ್ಯೆ ಬೇಕಾಗೈತ್ರಿ ಅಂತ. ಅವ್ರಂದರು ಆಫೀಸ್ ರಿಸೆಪ್ಷನ್ ಇತ್ತು, ಒಳಗೆ ಹೋಗ್ರಿ ನೀವು, ಅಲ್ಲಿ ನಿಮಗೆ ಎಂಥದ್ದು ಬೇಕು ಅಂಥದ್ದು ಬೋರ್ಡ್ ಅದಾವ, ಆಯ್ಕೆ ಮಾಡ್ಕೋಬೋದು. ಇವ ಒಳಗೆ ಹೋದ, ಒಂದು ಬಾಗಿಲಿತ್ತು, ತೆಗೆದು ಹೋದ ಕೂಡಲೇ ಒಳಗೆ 2 ಬಾಗಿಲಿದ್ದು. ಅಲ್ಲಿ ಒಂದು ಬೋರ್ಡಿನ ಮೇಲೆ ಏನು ಬರೆದಿತ್ತು? ಒಂದು ಬೋರ್ಡಿನ ಮೇಲೆ ಒಂದು ಬಾಕಲ್ ಮೇಲೆ ಒಂದು, ಇನ್ನೊಂದು ಬಾಕಲ್ ಮೇಲೆ 2 ಬಾಗಿಲಿದ್ದು. ಅಲ್ಲಿ
ಒಂದು ಬಾಕಲ್ ಮೇಲೆ ಏನು ಬರೆದಿತ್ತು ಅಂದ್ರೆ, ನಿಮಗೇನು ಯುವತಿ ಬೇಕೋ ಏನು ಸ್ವಲ್ಪ ವಯಸ್ಸಾದವ್ರು ನಡೀತಾಯಿತ್ತು. ಯಾರು ಮುದುಕಿಯರನ್ನ ಮದುವೆ ಆಗ್ತಾರೆ, ಯುವತಿನೇ ಬೇಕು ಅಂತ ಒಳಗೆ ಹೋದವ. ಮತ್ತು ಅಲ್ಲಿ 2 ಬಾಕ್ಲಿದ್ದು ಅಂತ, ಏನು ವರದಕ್ಷಿಣೆ ಕೊಡೋರು ಬೇಕೋ ಏನೋ ಕೊಡದಿದ್ರು ನಡೀತಾಯಿತ್ತು. ಇಲ್ಲ ವರದಕ್ಷಿಣೆ ಕೊಡೋರ ಬೇಕು. ಮತ್ತು ಆ ಬಾಕ್ಲದಾಗ ಹೋದ್ರೆ ಮತ್ತೆ ಅಲ್ಲಿ 2 ಬಾಕ್ಲಿದ್ದು ಅಂತ, ಏನು ಪೂರ ಅಡುಗೆ ಮಾಡಕ್ಕೆ ಬರೋರು ಬೇಕು ಏನು ಅಡುಗೆ ಮಾಡದಿದ್ರು ನಡೀತಾಯಿತ್ತು. ಇಲ್ಲ ಪೂರ ಅಡುಗೆ ಮಾಡೋರು ಬರೋರ ಬೇಕು ನಮಗೆ. ಮತ್ತು ಆ ಬಾಗಿಲು ತೆಗೆದು ಹೋದ್ರೆ ಮತ್ತೆ ಅಲ್ಲಿ 2 ಬಾಗಿಲಿದ್ಲು ಅಂತ, ಏನು ನೀವೇನರ ಸ್ವಲ್ಪ ಮನ್ಯಾಗ ಬಾಯಿ ಮಾಡಿದ್ರೆ ಗಪ್ಪಿರೋರು ಬೇಕೋ ಏನು ಸ್ವಲ್ಪ ಹೊಳ್ಳೆ ಅಂದ್ರೆ ನಡೀತೈತಿ, ಹೊಳ್ಳೆ ಅಂದ್ರೆ ನಡೆಯಂಗಿಲ್ಲ, ಗಪ್ಪ ಇರ್ಬೇಕು ಅಂಥವ್ರ ಬೇಕು ಅಂತ. ಮುಂದೆ ಆ ಬಾಗಿಲು ತೆಗೆದು ಹೋದ್ರೆ ಒಂದೇ ಬಾಕ್ಲಿತ್ತಂತ. ಇಷ್ಟು ಗುಣ ಒಬ್ಬರಲ್ಲೇ ಇರೋ ಹೆಣ್ಮಗಳು ಭೂಮಿ ಮೇಲೆ ಸಿಗೋದಿಲ್ಲ, ಹೊರಗೆ ಹೋಗಂತಂತಿತ್ತಂತದ ಅಷ್ಟೆ. ಅಲ್ಲ ಕನ್ಯಾನ ಸಿಗುವಲ್ಲೂ ಈಗ. ಮತ್ತಿಷ್ಟು ಆರ್ಸಕತ್ತ ನಾವು. ಒಂದು ಹುಡುಗ ಕನ್ಯಾ ನೋಡಕ್ಕೆ ಹೋಗಿತ್ತು. ಹೋದ ಕೂಡಲೇ ಆ ಹುಡುಗನ ನೋಡಿ ಅವ್ರವು ಚಕ್ರ ಬಂದು ಬಿದ್ಲು, ಹುಡುಗಿ ಅವ್ವ. ಅದಕ್ಕೆ ನೀರು ಹೊಡೆದು ಎಬ್ಸಿದ್ರು. ಯಾಕೆ ಚಕ್ರ ಬಂದು ಬಿದ್ದೆಲ್ಲ. ಈ ಹುಡುಗ ನನ್ನ ನೋಡಕ್ಕೆ ಬಂದಿದ್ದೀಗ ಮತ್ತು ನನ್ನ ಮಗಳು ನೋಡಕ್ಕೆ ಬಂದ, ಇನ್ನೂ ಕನ್ಯೆನೇ ಸಿಕ್ಕಿಲ್ಲ ಇದಕ್ಕೆ. ಕನ್ಯಾ ಸಿಗೋದ ಕಷ್ಟ ಐತಿ. ಎಷ್ಟು ಬಯಕೆಗಳು ಇಟ್ಕೊಂಡ್ರೆ ಎಲ್ಲಿ ಸಿಗುತ್ತಾವಪ್ಪ ನಿನಗೆ? ಯಾರ ಬಯಕೆಗಳು ಈಡೇರ್ತಾವ ಜಗತ್ತಿನಲ್ಲಿ ಹೇಳಿ? ನಾವೇನು ಬಯಸ್ತೀವಲ್ಲ ಸಿಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನಮ್ಮ ಕೈ ಬಿಟ್ಟು ಹೋಗಬಾರ್ದು. ಬಯಸಿದ್ದು ಸಿಗುವುದಕ್ಕೆ ಯೋಗ ಅಂತಾರ, ಸಿಕ್ಕಿದ್ದು ನಮ್ಮ ಕೈ ಬಿಟ್ಟು ಹೋಗೋದಿಲ್ಲಲ್ಲ ಅದಕ್ಕೆ ಕ್ಷೇಮ ಅಂತಾರೆ. ಯೋಗ ಕ್ಷೇಮ. ಈಗ ನೀವು ಯಾರೇ ಮಾತಾಡಿಸ್ತಿರಲಿಲ್ಲ, ಯಾರೇ ಭೇಟಿ ಆದ ಕೂಡಲೇ ಹೆಂಗೆ ರೀ ಯೋಗಕ್ಷೇಮ ಎಲ್ಲ ಚಲೋ ಐತಿಲ್ಲ ಅಂತ. ಯೋಗಕ್ಷೇಮ ಅಂದ್ರೆ ಅರ್ಥ ಏನು? ನೀವು ಬಯಸಿದ್ದು ಸಿಕ್ಕೈತೇನು ಮತ್ತು ಸಿಕ್ಕಿದ್ದು ನಿಮ್ಮ ಕೂಡ ಖಾಯಂ ಐತೇನು ಅಂತ ಅರ್ಥ. ಅದು ಅಷ್ಟೇ. ಎಲ್ಲ ಯೋಗಕ್ಷೇಮೇನ್ರಿ ಅಂತ ಕೇಳಿದ್ರೆ ನೀವು ಬಯಸಿದ್ದು ಸಿಕ್ಕೈತೇನ್ರಿ, ಸಿಕ್ಕಿದ್ದು ನಿಮ್ಮ ಜೊತೆ ಐತೇನ್ರಿ ಅಂತ ಕೇಳ್ದಂಗೆ ಅದು. ಈಗ ಅವಾಗೆಲ್ಲ ಪತ್ರ ಬರೀತಿದ್ರು ನೋಡ್ರಿ, ಪತ್ರ. ಈಗೆಲ್ಲ ಮೇಲು ಇಮೇಲು ಫಿಮೇಲ್ ಆಗಿ ಪತ್ರನೂ ಹೋಗ್ಬಿಟ್ಟವಾಗ. ಪತ್ರ ಬರಿತಿದ್ರು. ಅವಾಗ ಮೂಲ್ಯಾಗ ಏನು ಬರಿತಿದ್ರು? ಕ್ಷೇಮ ಅಂತ. ಎಲ್ಲಿ ಮೂಲ್ಯಾಗ ಕ್ಷೇಮ ಬರೆದು ಇತ್ತ ಕಡೆ ಮೂಲ್ಯಾಗ ಅಷ್ಟ ಕ್ಷೇಮ, ಉಳ್ದಿದ್ದ ಪತ್ರ ಶುರು ಆತಂದ್ರೆ ನಿಮ್ಮ ಅವ್ಗೆ ಆರಾಮಿಲ್ಲ, ಆಸ್ಪತ್ರೆಗೆ ಹಾಕಿವಿ, ದವಾಖಾನಿಗೆ ಹೋಗೈತಿ, ನಿಮ್ಮ ಅಕ್ಕ ಗಂಡು ಅಡಿಬೇಕಂದ್ಲು, ಹೆಣ್ಣ ಹಾಡಿದ್ಲು, ನಿಮ್ಮ ಮಾವು ಕುಡ್ದು ಬರ್ತಾನ, ದಾರು ಮ್ಯಾಲ ಮೂಲ್ಯಾಗ ಅಷ್ಟ ಕ್ಷೇಮ, ಒಳಗೆಲ್ಲ ರಗಳಿ, ಆಮೇಲೆ ಇಂತಿ ನಿಮ್ಮ ಕ್ಷೇಮ. ಮತ್ತು ಮ್ಯಾಲ ಮೂಲ್ಯಾಗ ಅಷ್ಟು ಕ್ಷೇಮ, ಕೆಳಗೆ ಮೂಲ್ಯಾಗ ಅಷ್ಟು ಕ್ಷೇಮ, ಪತ್ರದ ತುಂಬ ರಗಳಿ ಬರೆ. ಮನುಷ್ಯನ ಇಚ್ಛೆ ಏನು? ನಾ ಬಯಸಿದ್ದು ಸಿಗಬೇಕಂತನಲ್ಲ, ಅದಕ್ಕೆ ಯೋಗ ಅಂತ ಕರೀತಾರ. ಸಿಕ್ಕಿದ್ದು ನನ್ನ ಬಿಟ್ಟು ಹೋಗಬಾರ್ದಲ್ಲ, ಅದಕ್ಕೆ ಕ್ಷೇಮ ಅಂತ ಕರೀತಾರ. ಮನುಷ್ಯನ ಇಚ್ಛೆ ಏನು? ಈ ಯೋಗ ಮತ್ತು ಕ್ಷೇಮಗಳು ನನ್ನ ಕೈಯಾಗಿರ್ಬೇಕಂತೀವಿ. ಆದರೆ ಭಗವಂತಂತನ ಯೋಗ ಕ್ಷೇಮಂ ವಹಮ್ಯಹಂ. ಈ ಯೋಗ ಕ್ಷೇಮಗಳು ನಿನ್ನ ಕೈಯಾಗಿಲ್ಲೋ, ಇವು ಯೋಗಕ್ಷೇಮಗಳು ನನ್ನ ಕೈಯೊಳಗೆ ಇಟ್ಟುಕೊಂಡು ನಾನಂತ ಭಗವಂತಂತಾನೆ. ದೆರ್ ಇಸ್ ಅ ಕಾನ್ಫ್ಲಿಕ್ಟ್. ಮನುಷ್ಯ ಯೋಗ ಮತ್ತು ಕ್ಷೇಮಗಳು ತನ್ನ ಕೈಯಾಗಿ ಇಟ್ಕೊಂಡು ಬದುಕಬೇಕಂತಾನ. ನಿಸರ್ಗ ಅಂತೈತಿ, ಯೋಗ ಕ್ಷೇಮಗಳು ನಿನ್ನ ಕೈಯಾಗಿಲ್ಲ, ಇವು ನನ್ನ ಕೈಯಾಗದಾವಂತ. ಈಗ ನಿಮ್ಮ ಕ್ಷೇತ್ರ ಐತಲ್ಲ ನರೋಣ, ದೇವರ ಹೆಸರೇನು? ಕ್ಷೇಮಲಿಂಗೇಶ್ವರ. ಅರ್ಥ ಆಗೈತೆ ನಿಮ್ಮ? ಕ್ಷೇಮಲಿಂಗೇಶ್ವರ. ಕ್ಷೇಮಲಿಂಗೇಶ್ವರ ಅಂದ್ರೆ ಅರ್ಥ ಇಷ್ಟೇ, ನಿನಗೆ ಯೋಗ ಏನಾಗಬೇಕು ಜೀವನದೊಳಗೆ? ಯೋಗ ಕ್ಷೇಮ ನಿನ್ನ ಕೈಯೊಳಗಿಲ್ಲ, ನನ್ನ ಕೈಯೊಳಗೆ ಇಟ್ಟುಕೊಂಡಿನಂತ ತಿಳ್ಕೊಂಡು ಹೇಳ್ತಾನಲ್ಲ, ಅವನೇ ಕ್ಷೇಮಲಿಂಗೇಶ್ವರವ. ಯೋಗಕ್ಷೇಮಂ ವಹಮ್ಯಹಂ. ಅಥಣಿ ಶಿವಯೋಗಿಗಳಿದ್ರು. ಅಥಣಿ ಶಿವಯೋಗಿಗಳು ಬಹಳ ದೊಡ್ಡ ಯೋಗಿಗಳವರು. ಎಂದೂ ಕೈಲೇ ದುಡ್ಡು ಮುಟ್ಟುತ್ತಿರಲಿಲ್ಲ. ದುಡ್ಡಿಟ್ರಂದ್ರೆ ಕಟ್ಟಿಗೆಲೆ ಹಿಂಗೆ ದಬ್ಬಿ ಚೇಳಿದು ಅಂತಿದ್ರಂಥವ್ರು. ಒಂದು ದಿವಸ ರಾತ್ರಿ ಅವರೊಂದು ಮಠಕ್ಕೊಬ್ಬರು ಮರಿದೇವ್ರನ್ನ ಮಾಡಿದ್ರು, ಸಣ್ಣ ಸ್ವಾಮಿಗಳನ್ನು. ಏನಾಯಿತು ಅಂದ್ರೆ ರಾತ್ರಿ 12 ಗಂಟೆಗೆ ಅವರು ಸಣ್ಣ ಸ್ವಾಮಿಗಳು ಅಕ್ಕಾಡಿ ಇಕ್ಕಾಡಿ ಎದ್ದು ಅಡ್ಡಾಡಕತ್ತಿದ್ರಂತ. ರಾತ್ರಿ 12 ಗಂಟೆಗೆ ಅಪ್ಪಗಳು ಎದಕ್ಕೋ ಎದ್ರು. ನೋಡ್ತಾರೆ ಸಣ್ಣ ಸ್ವಾಮಿಗಳು ಅಡ್ಡಾಡಕತ್ತಿದ್ರು ಅಕ್ಕಾಡಿ ಇಕ್ಕಾಡಿ ಮಠದಾಗ. ಅವರು ಕೇಳಿದ್ರೆ ಅಪ್ಪಗಳು, ಅಥಣಿ ಅಪ್ಪಗಳು ಸಣ್ಣ ಸ್ವಾಮಿಗಳಿಗೆ, ಯಾಕೆ ಅಡ್ಡಾಡಕತ್ತಿರಲ್ಲ ರಾತ್ರಿ 12-1 ಗಂಟೆಗೆ ಎದ್ದು? ಯಪ್ಪ ನೀವಂತರೂ ದುಡ್ಡ ಮುಟ್ಟೋದಿಲ್ಲ, ಮಠ ನಡಿಬೇಕು, ಮಠದ ದಾಸೋಗ ನಡಿಬೇಕು, ನಡೆಸೋರು ಯಾರು ಇದನ್ನು?
ನಾಳೆ ಭಕ್ತರು ಬರ್ತಾರೆ, ಪ್ರಸಾದಕ್ಕೆ ಅದಕ್ಕೆ ಹೆಂಗೆ ಮಾಡಲಿ, ನಾನು ದಾಸೋಗ ನಡಿಬೇಕಲ್ಲ. ಅವಾಗ ಅಥಣಿ ಅಪ್ಪಗಳೊಂದು ಚಲೋ ಮಾತು ಹೇಳಿದ್ರು, ನೋಡು ನೀವ ಈ ಮಠ ನಡೆಸ್ತೀವಿ ಅಂತ ನಿಮ್ಮ ತಲೆಯಾಗಿದ್ರೆ ಎದ್ದು ಅಡ್ಡಾಡ್ರಿ, ಅಪ್ಪ ಜಗದೀಶ ನಡೆಸ್ತಾನ ಅಂತ ಇದ್ರೆ ಮಕ್ಕೊಡ್ರಿ, ತಾನ ಬರ್ತೈತಿ ಬೆಳಿಗ್ಗೆ ಅಂತ ಹೇಳಿದ್ರಂತ. ಯೋಗಕ್ಷೇಮಂ ವಾಮ್ಯ. ಸುಮ್ಮನೆ ಭಗವಂತನಿಗೆ ಅರ್ಪಿಸಿ ಬದುಕುವುದಷ್ಟೆ. ನಾವೇನಂತೀವಿ, ನಾವು ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಬಿಟ್ಟು ಹೋಗಬಾರ್ದು, ಇದಕ್ಕೆ ದುಃಖ ಐತಿ. ಜಗತ್ತು ಹಾಗೆಲ್ಲ ಯಾವುದು ಯೋಗ ಆಗೈತಿ ಅದ್ರ ವಿಯೋಗ ಆಗ್ತೈತು. ಒಮ್ಮೆ ಧನಯೋಗ ಆಯ್ತು, ಒಮ್ಮೆ ವಿಯೋಗ ಆಯಿತು. ಪಿತೃಯೋಗ ಆಯಿತು, ಪಿತೃ ವಿಯೋಗ ಆಗ್ತೈತಿ. ಕುರ್ಚಿ ಯೋಗ ಆಗ್ತೈತಿ, ಕುರ್ಚಿ ವಿಯೋಗ ಆಗ್ತೈತಿ. ಯಾವ ಕುರ್ಚಿಗಳು ಕಾಯಂ ಉಳ್ದಾವೇನು? ಎಲ್ಲವೂ ಯೋಗ ವಿಯೋಗ. ಯೋಗ ಯಾವುದಾಗೈತಿ ಅದು ವಿಯೋಗ ಆಗೇ ಆಗ್ತೈತಿ. ಇದು ನಿಸರ್ಗದ ನಿಯಮ, ಇದು ಅಷ್ಟೆ. ಯಾಕೆ ಮನುಷ್ಯನ ಜೀವನದಲ್ಲಿ ಈ ದುಃಖದ ಕ್ಷಣಗಳು ಬರ್ತಾವ? ಸುಖಿಯಾಗಿ ಬದುಕಬೇಕಲ್ಲ ಮನುಷ್ಯ. ಈ ಸುಖಿಯಾಗಿ ಬದುಕಬೇಕಂದ್ರೆ ಏನು ಮಾಡಬೇಕು ಅಂತ 12ನೆಯ ಶತಮಾನದ ಒಬ್ಬ ಸಾಮಾನ್ಯ ಶರಣೆ, ಅಪ್ಪಣ್ಣನವರ ಧರ್ಮಪತ್ನಿ ಲಿಂಗಮ್ಮ ಅಂತ ಆಕೆ ಚಿಂತನೆ ಮಾಡ್ತಾಳೆ. ಒಂದು 4 ಮಾತು ಹೇಳ್ತಾಳೆ. ಮನುಷ್ಯ ಸುಖಿಯಾಗಿ ಬದುಕಬೇಕಾದ್ರೆ ಏನು ಮಾಡಬೇಕು? ಆಕೆ ಅಪ್ಪಣ್ಣನವರು ಬಸವಣ್ಣನವರ ಅತ್ಯಂತ ಆಪ್ತ ಕಾರ್ಯದರ್ಶಿಗಳು. ಅವರ ಧರ್ಮಪತ್ನಿ ಲಿಂಗಮ್ಮ, ಬಸವಣ್ಣನವರ ಒಡನಾಟ ಅವರಿಗೆ. ಹೆಣ್ಮಗಳಕ್ಕೇನು ಸಾಲಿ ಓದ್ದಕ್ಕೆಲ್ಲ, ಯೂನಿವರ್ಸಿಟಿ ಕಟ್ಟಿ ಹತ್ತದಕ್ಕೆಲ್ಲ ಆಕೆ ಸಂಶೋಧನೆ ಮಾಡಿದ್ಲು, ಚಿಂತನೆ ಮಾಡಿದ್ಲು. ಯಾಕೆ ಮನುಷ್ಯರಿಗಿಷ್ಟು ಎಲ್ಲ ದೇವರು ಕೊಟ್ಟರು ಯಾಕೆ ಗೋಳಾಡ್ತಾವಿವು ಅಂತ ಆಕೆ ಚಿಂತನೆ ಮಾಡಿ ಒಂದು 4 ಮಾತು ಬರೀತಾ. ಕರಗವ ಸುಟ್ಟೆ, ಕಂದಲವ ನೊಡೆದೆ, ಮರನ ಮುರಿದೆ, ಬಣ್ಣವ ಹರಿದೆ. ಕರಗವ ಸುಟ್ಟೆ, ಕಂದಲವ ನೊಡೆದೆ, ಮರನ ಮುರಿದೆ, ಬಣ್ಣವ ಹರಿದೆ. ಭೇದ ಗಣ್ಣ ಕೆಟ್ಟಿತ್ತು, ಜ್ಞಾನ ಗಣ್ಣಿನಿಂದ ನಿಮ್ಮನೇ ನೋಡಿ. ಕೂಡಿ ಸುಖಿಯಾದೆ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. ಸುಮ್ಮ 4 ಮಾತು ಹೇಳ್ತಾಳ. ಕರಗವ ಸುಟ್ಟೆ, ಭಾಳ ಆಶೆ ಮಾಡಕ್ಕೆ ಹೋಗಬೇಡೋ. ಕಂದಲವ ನೊಡೆದೆ, ಭಾಳ ಸಂಗ್ರಹ ಮಾಡಬೇಡ. ಕರಗವ ಸುಟ್ಟೆ ಅಂದ್ರೆ, ಕರ ಅಂದ್ರೆ ಕೈ, ಕರಗ ಅಂದ್ರೆ ಭಿಕ್ಷಾ ಪಾತ್ರೆ. ಯಾಕೆ ಮನುಷ್ಯನಿಗೆ ದುಃಖ ಆತು ಅಂತ ಸಣ್ಣ ಸಂಶೋಧನೆ ಮಾಡ್ತಾಳಕ್ಕೆ. ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ, ಅವನಿಗೆ ಎಷ್ಟು ಹಾಕಿದ್ರೂ ಸಹಿತ ಅವನ ಬೇಕು ಅನ್ನುವ ಭಿಕ್ಷಾ ಪಾತ್ರೆ ತುಂಬಲೇ ಇಲ್ಲ ಅಂತ. ಮನುಷ್ಯನಿಗೆ ಬೇಕು ಅನ್ನುವುದೈತಲ್ಲ, ಬೇಕು ಅನ್ನುವ ಬಯಕೆ ದುಃಖ ಕೊಟ್ಟವನಿಗೆ ಅಂತ. ಸುಮ್ಮನೆ ವಿಚಾರ ಮಾಡಿರಿ ನೀವು. ಒಂದು ಸಣ್ಣ ಉದಾಹರಣೆ ತಗೊಳ್ರಿ. ಹೆಂಗೆ ಮನುಷ್ಯನಿಗೆ ಏನು ಒಂದು ವಸ್ತು ಬೇಕಂದ್ರೆ ಅದೇನು ದೊಡ್ಡ ಪಾಪನಂತ ನಿಮಗೆ ಅನ್ನಿಸ್ಬೋದು. ಏನು ಪಾಪ ಇಲ್ಲ. ಅದು ಹೆಂಗೆ ಮನುಷ್ಯನಿಗೆ ಮಲ್ಟಿಪಲ್ ಆಗ್ತೈತಿ ಅಂದ್ರೆ, ಈಗ ಒಬ್ಬರು ಒಂದು ಪೆನ್ ಇತ್ತು ಅಂತ ತಿಳಿರಿ. ನನ್ನ ಹತ್ರ ಒಂದು ಚಲೋ ಪೆನ್ ಇತ್ತು. ನೀವು ಆ ಪೆನ್ ನೋಡಿ ನಿಮಗನ್ನಿಸ್ತು, ವಾಟ್ ಎ ಬ್ಯೂಟಿಫುಲ್ ಪೆನ್ ಇಟ್ ಈಸ್. ಈ ಪೆನ್ ನೀವು ಹಿಂಗೆ ಕೈಯಾಗಿ ಹಿಡ್ಕೊಂಡು ಭಾಳ ಚಂದ ಐತ್ರಿ ಅಂದ್ರೆ, ನೀವು ಚಂದ ಐತಂದು ಹೋದ ತಕ್ಷಣ ಮನಿಮಾಟ ನಿಮ್ಮ ತಲೆಯಾಗ ಏನು ಬಂದಿದ್ದು, ಪೆನ್ನಿನ ಇಂಪ್ರೆಷನ್ನ ಶುರುವಾತು. ಪೆನ್ ಚಂದ ಏನೂ ಅಂದಿಲ್ಲ, ನೀವು ಬೇಕಂತ ಸಹಿತನೂ ಅಂದಿಲ್ಲ, ಸುಮ್ಮನೆ ಪೆನ್ ಚಂದ ಐತಂದ್ರಿ. ಚಂದ ಐತಂದಿದ್ದಕ್ಕೆ ಅಂಥದ್ದೊಂದು ನಂದು ಆದ್ರೆ ಬೇಸಿತ್ತು, ಇಂಥ ಒಂದು ಪೆನ್ ನಂದು ಆದ್ರೆ ಚಲೋ ಇತ್ತು ಅಂತ ಶುರು ಆತಲ್ಲ, ಕಾಮ, ಅದು ರಾಗ. ಮತ್ತು ನೀ ಏನು ಬಯಸ್ತಿಲ್ಲ, ಬಯಸಿದ ವಸ್ತು ಸಿಗಲಿಲ್ಲಪ್ಪ. ಬಯಕೆ, ಬಯಸಿದ ವಸ್ತು ಸಿಗದಿರುವಿಕೆ, ಇವುಗಳ ಮಧ್ಯದೊಳಗೆ ಸಿಟ್ಟು ಬರೋಕ್ಕೆ ಶುರು ಆಯ್ತು ನೋಡ್ರಿ, ಕ್ರೋಧ. ಏನು ಬಯಸ್ತೀನಿ, ಬಯಸಿದ ವಸ್ತು ಸಿಗಲಿಲ್ಲ ಅಂದ್ರೆ ಸಿಟ್ಟು ಬರೋಕ್ಕೆ ಶುರು ಆಯ್ತು. ಮತ್ತು ಅಕಸ್ಮಾತ್ ಸಿಕ್ತು ಅಂದ್ರೆ ಇನ್ನೊಂದು 3-4 ಪೆನ್ ಇಂಥವು ಇದ್ರೆ ಬೇಸಿತ್ತು ಅಂತ ಲೋಭ. ಮತ್ತು 3-4 ಇದ್ದು ಅಂದ್ರೆ ಅದ್ರ ಮೇಲೆ ಅತ್ಯಂತ ಮಮತೆ ಇತ್ತಲ್ಲ, ಮೋಹ. ಕಾಮ, ಕ್ರೋಧ, ಲೋಭ, ಮೋಹ. ಮತ್ತು ಈ ಪೆನ್ ಐತಲ್ಲ, ಈ ಊರಾಗ ಎಷ್ಟು ಸುಂದರವಾದ ಪೆನ್ ಯಾರ್ದು ಇಲ್ಲ, ಮದ.
ಮತ್ತು ಅಕಸ್ಮಾತ್ ಅಂಥದ್ದು ಯಾರು ಒಂದು ತೊಗೊಂಡ್ರಂದ್ರೆ ಅವೇನು ಸುದ್ದದನ್, ಏನು ಮಂದಿ ಮನೆ ಹಾಳು ಮಾಡಿ ತೊಗೊಂಡಾನ ಮತ್ಸರ. ಏನೂ ಇಲ್ಲ, ಹೊಟ್ಟೆ ಕಿಚ್ಚು ಶುರು ಆತು ನೋಡಿ. ಏನೂ ಅಂದಿಲ್ಲವ, ಸುಮ್ಮನೆ ಒಂದು ಪೆನ್ ಚಂದ ಐತಂದನ ಬೇಕು ಅನ್ನುವ ಬಯಕೆಯೊಳಗೆ ವಿಷದ ವೃಕ್ಷವೇ ನಿರ್ಮಾಣ ಆಗ್ತೈತಲ್ಲ, ಅದಕ್ಕೆ ಅವರು ಕರಗವಾ ಸುಟ್ಟೆ ಅಂದರು. ಆಶೆಯನ್ನು ಸುಟ್ಟೆ ಅಂದರು. ಸುಟ್ಟೆ ಅಂತ ಯಾಕಂದ್ರು ಅಂದ್ರೆ, ಈಗ ನೀವು ಬೀಜ ಬಿತ್ತಿರಿಲ್ಲ, ಹಂಗೆ ಎಲ್ಲರ ಒಗದ್ರಂದ್ರೆ ಮತ್ತೆ ಬೆಳಿತೈತಿ, ಸುಟ್ಟು ಬಿಟ್ಟರೆ ಅದನ್ನು ಬೆಳೆಯುವುದಿಲ್ಲ. ಅದಕ್ಕೆ ಆಶೆಯನ್ನು ಸುಟ್ಟೆ. ಇದು ಮನುಷ್ಯನ ಆಶೆ ಹೆಂಗಂದ್ರೆ ನಿಲ್ಲುವುದಿಲ್ಲ, ಇದು ಇಷ್ಟಕ್ಕೆ. ಇದು ನೋಡಿ ನೋಡಿ ಕಣ್ಣು ಕುರುಡಾದು, ಬೇಕನ್ನೋದು ಹೋಗಲಿಲ್ಲ, ಮತ್ತೆ ಚಸ್ಮಾ ಹಾಕ್ಕೊಂಡು ನೋಡ್ಬೇಕು ಅನ್ನಿಸ್ತೈತಿ. ಕೇಳಿ ಕೇಳಿ ಕಿವಿ ಕಿವುಡಾದು, ಕೇಳೋದು ಸಾಕು ಅನ್ನಿಸ್ಲಿಲ್ಲ, ಮತ್ತೆ ಮಷಿನ್ ಹಾಕ್ಕೊಂಡು ಕೇಳ್ಬೇಕು ಅನ್ನಿಸ್ತೈತಿ. ತಿಂದು 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 ಹಲ್ಲ ಬಿದ್ದು ಮತ್ತೆ ಸೆಟ್ ಹಾಕ್ಕೊಂಡ್ರೆ ತಿನ್ಬೇಕು ಅನ್ನಿಸ್ತೈತಿ. ತಿನ್ಬೇಕನ್ನೋದು ಮುಗಿಲಿಲ್ಲ. ಮನ್ಯಾಗ ನೋಡ್ರಿ, ನೀವು ರೊಟ್ಟಿ ಮಾಡಿರ್ತಾರೆ, ಅವ್ರ ಮನ್ಯಾಗ ಬಡ್ಯಾಕತ್ತಾಗಿ ಹೇಳ್ದು ಊಟಕ್ಕೆ ಕುಂತಿರ್ತೈತಿ, ಅದು ಮುದುಕ್ಕೆ ಹಲ್ಲಿಗೆ ಬರೋದಿಲ್ಲ, ಬಿಡ್ರಿ ನಿಮಗೆ ಯಾಕೆ ತಿಂತೀರ, ಇಲ್ಲ ಸ್ವಲ್ಪ ಸಾರಿನಾಗ ಎದ್ದು ಕೊಡು ಅಂತ. ಹಲ್ಲು ಬಿದ್ದರೂ ಸಹಿತ ತಿನ್ಬೇಕನ್ನೋ ಆಸೆ ಮುಗಿಲಿಲ್ಲ ಮನುಷ್ಯಾಗ. ಅಂದ್ರೆ ಏನು ಬಯಕೆಗಳನ್ನು ತೀರಿಸಿನೇ ನಾನು ಮುಗಿಸ್ತೀನಿ ಅನ್ನೋರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಅದಕ್ಕೆ ಮನುಷ್ಯ ಗೊತ್ತಿರಬೇಕು, ಇವು ಬಯಕೆಗಳು ತೀರುವುದಿಲ್ಲ. ಅದಕ್ಕಾಗಿ ಆಕೆ ಹೇಳ್ತಾಳೆ, ಆಶೆಯನ್ನೇ ಸುಟ್ಟೆ ನಾನು, ಕರಗವಾ ಸುಟ್ಟೆ. ಡಯೋಜೆನಿಸ್ ಅಂತ ಒಬ್ಬ ಸಂತ ಇದ್ದ, ಡಯೋಜೆನಿಸ್. ಮೊನ್ನೆ ನೋಡಿದ್ವಲ್ಲ, ಗ್ರೀಸ್ ದೇಶದಲ್ಲಿ ಡಯೋಜೆನಿಸ್ ಇದ್ದ. ಅವನು ಹೆಂಗಂದ್ರೆ, ಅವನ ಹತ್ರ ಏನೂ ಇರಲಿಲ್ಲ, ಸುಮ್ಮನೆ ಮ್ಯಾಲ ಒಂದು ಲಂಗೋಟಿ, ಒಂದು ಭಿಕ್ಷಾ ಪಾತ್ರೆ. ಅವ ಒಂದು ನದಿಗೆ ಹೋಗಿದ್ದ, ನದಿಗೆ ಅಂದ್ರೆ ಊರು ತುಂಬ ಭಿಕ್ಷಾ ಬೇಡ್ತಿದ್ದ. ಭಿಕ್ಷಾ ಬೇಡಿ ಹೋಗಿ ಅಲ್ಲಿ ನದಿಯೊಳಗೆ ನದಿ ದಂಡಿ ಮೇಲೆ ಕುಂತು ಊಟ ಮಾಡಿ ಅಲ್ಲಿ ಪಾತ್ರೆ ತೊಳ್ಕೊಂಡು ಬರ್ತಿದ್ದ, ನೀರು ಕುಡಿದು. ಒಂದು ದಿವಸ ನದಿ ದಂಡಿ ಮೇಲೆ ಕುಂತು ಊಟ ಮಾಡ್ದ. ಊಟ ಮಾಡಿ ತನ್ನ ಭಿಕ್ಷಾ ಪಾತ್ರೆ ತೊಳ್ಕೊಂಡು ನೀರು ಕುಡಿಬೇಕು ಅನ್ನೋದ್ರೊಳಗೆ ಒಂದು ನಾಯಿ ಜಿಗಿತ್ತು. ನದಿಯಾಗಿ ಜಿಗಿದು ನದಿಯಾಗಿ ಹಿಂಗೆ ಹೊಳ್ಳಾಡಿ ನದಿ ನೀರು ಕುಡಿದು ಹೊರಗೆ ಬಂತು. ಅವನಿಗೆ ಆಶ್ಚರ್ಯ ಆತ. ಅವನಿಗೆ ಅಂದವ, ನನಗೆ ತಿಳುವಳಿಕೆ ಇರೋ ಮನುಷ್ಯ ಬದುಕಬೇಕಂದ್ರೆ ಒಂದು ಭಿಕ್ಷಾ ಪಾತ್ರೆ ಬೇಕಾತ್ ನನಗೆ, ನಾಯಿ ಭಿಕ್ಷಾ ಪಾತ್ರೆ ಇಲ್ಲದಂಗೆ ಬದುಕಾಕತ್ತೈತಲ್ಲ ಅಂದವ. ನೋಡುವ ದೃಷ್ಟಿಕೋನ ಹೆಂಗೈತೆ ನೋಡ್ರಿ. ಅದಕ್ಕೆ ಅಲ್ಲೇ ಭಿಕ್ಷಾ ಪಾತ್ರೆ ನದಿಗೆ ಒಗದ. ನದಿಗೆ ಒಗೆದು ನಾಯಿಗೆ ಕೈ ಮುಗಿದು ಹೇಳ್ತಾನೆ, ನಂದು ಭಿಕ್ಷಾ ಪಾತ್ರೆ ಕೊನೆಗೆ ಎಲ್ಲರ ಇಟ್ಟರೆ ಕಾಡ್ರು ಒಯ್ತಾರೋ ಏನು ಮಾಡ್ತಾರೋ ಅನ್ನೋದು ಸ್ವಲ್ಪರ ಧ್ಯಾನ ಹೋಗ್ತಿತ್ತು ಆ ಕಡೆ. ಭಿಕ್ಷಾ ಪಾತ್ರೆ ಹೊಳೆಗೆ ಒಗೆದು ನಾಯಿಗೆ ಕೈ ಮುಗಿದು ಡಯೋಜೆನಿಸ್ ಹೇಳ್ತಾನೆ, ನೀನು ನಾಯಿ ಅಲ್ಲ, ಮನುಷ್ಯ ಏನೂ ಇಲ್ಲದೆಯೂ ಈ ಭೂಮಿ ಮೇಲೆ ಬದುಕಬಹುದು ಅನ್ನುವ ಸಂದೇಶ ತಂದ ಗುರು ನೀನು ಅಂತ ನಾಯಿಗೆ ಹೇಳಬೇಕಾದ್ರೆ ಹೆಂಗೆ ಬದುಕಿರಬೇಡ ಈ ಜಗತ್ತಿನಲ್ಲಿ. ಬದುಕುವಿಕೆ ಅಷ್ಟೇ ಇದು. ನಮಗೆ ಹಂಗೇನಾರ ಬದುಕಕ್ಕೆ ಸಾಧ್ಯ ಆಗೈತೇನೆ ಹೇಳ್ರಿ. ಒಂದು ಬಸ್ ಬಿದ್ದಿತ್ತು ಅಂತ ಹೊಳ್ಯಾಗ, ಬಸ್ ಬಿದ್ದಿತ್ತು. ಬಸ್ನಾಗ ಎಲ್ಲರೂ, ಅದು ಹೊಳ್ಯಾಗ ಬಿದ್ದಿತ್ತು, ನಾ ಹೇಳು ನೀ ಹೇಳು ನಾ ಹೇಳು, ಅದು ಕಿಟಕಿ ಒಡೆದು ಬರಕತ್ತಿದ್ರು ಜನ. ಅದ್ರಾಗ ಒಂದು ಮುದುಕಿ ಕಂಡಕ್ಟರ್ ಎಲ್ಲದನಂತ ಅದು ಹುಡುಕ್ತಿತ್ತಂತ. ಅವ್ರ ಮಗ್ಲಿದ್ದವ್ರು ಕೇಳಿದ್ರಿ, ಯಾಕೆ ಹುಡುಕಕತ್ತಿ? ಇಲ್ರಿ, ಹಿಂದೆ 5 ರೂಪಾಯಿ ಬರೆದು ಕೊಟ್ಟನವ ಅಂತ. ತಾನ ಹೋಗಕತ್ತಾಳ ಮೇಲೆ. ಕಂಡಕ್ಟ್ರನ್ನ ಹುಡುಕಿ ಏನು ಮಾಡ್ಯಾರ? ಹೋಗುವಾಗ ನಮ್ಮ ಆಸೆಗಳು ಮುಗುದಿಲ್ಲ ಇನ್ನು. ಅದಕ್ಕೆ ಲಿಂಗಮ್ಮ ಹೇಳ್ತಾಳ, ಕರಗವ ಸುಟ್ಟೆ. ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಬದುಕಾಕತ್ತೀವಲ್ಲ, ಇದು ಮುಗ್ದೈತೇನೆ. ಯಾರ್ದು ಮುಗ್ದೈತೆ ಹೇಳ್ರಿ? ಇಲ್ಲ, ನಾವು ಭಾಳ ಓದೀವ್ರಿ, ಶಾಣ್ಯರದೀವಿ. ಶಾಣ್ಯರಿದ್ದವ್ರದ್ದು ಭಿಕ್ಷಾ ಪಾತ್ರೆ ಏನಾರ ಮುಗ್ದವೇನು ಹೇಳ್ರಿ? ಕನ್ಯಾ ನೋಡಕ್ಕೆ ಹೋಗ್ತಾರಿಲ್ಲ, ಹೋಗಿ ಕೇಳ್ತಾರಿಲ್ಲ. ಪಾಪ ಹೆಣ್ಮಗಳ ಮುಂದೆ ತನ್ನ ಹಡೆದ ತಂದೆ ತಾಯಿಗಳೆಲ್ಲರನ್ನು ಬಿಟ್ಟು ಹಡದ ಮನೆ ಸುಳ್ಳ ಪಡೆದ ಮನಿನ ಖರೆ ಅಂತ ತಿಳ್ಕೊಂಡು ಬರುವ ಹೆಣ್ಮಗಳ ಮುಂದೂ ಹೋಗಿ ಎಷ್ಟು ಕೊಡ್ತೀರಂತ ಕೇಳ್ತಾರಿಲ್ಲ. ಓದ್ದವ್ರು ಕೇಳ್ತೀವೇ ಇಲ್ಲ ನಾವೆಲ್ಲ. ಮನುಷ್ಯ ಹೆಂಗೆ ಬದುಕಬೇಕಂದ್ರೆ, ಏನು ಮಾವು ಕೊಟ್ಟಿದ್ದು ಎಲ್ಲಿವರೆಗೆ ಬರ್ತೈತೆ ಹೇಳ್ರಿ? ಮನುಷ್ಯ ಏನನ್ನು ನಂಬಿ ಬದುಕೋದು ಅಂದ್ರೆ, ಮಾವು ಕೊಟ್ಟಿದ್ದು ಬರೀ ಮನೆತನಕ, ಮಹಾದೇವ ಕೊಟ್ಟಿದ್ದು ಕೊನೆತನಕ ಇರ್ತೈತಿ ಅಂತ ನಂಬಿ ಬದುಕಬೇಕಲ್ಲ ಮನುಷ್ಯ. ಬೇಡುವಿಕೆ ನಿಲ್ಲಬೇಕಷ್ಟೇ. ಈಗ ಆಫೀಸ್ ಇರ್ತೈತಿ, ಆಫೀಸ್ನಾಗೂ ಕೇಳ್ತೀವೇ ಇಲ್ಲ ನಾವು? ಪಾಪ ಬಡವರು ಬಗ್ಗರು ಏನೂ ನೋಡೋದಿಲ್ಲ, ಕೈ ಕೆಳಗೆ ಹೋಗ್ತಾವಿಲ್ಲ ನಮ್ಮ ಆಫೀಸ್ನಾಗ.
ಮನುಷ್ಯ ಉಣ್ಣುವಾಗ ವಿಚಾರ ಮಾಡಬೇಕಂತ ಒಂದು ಸಲ. ಅನ್ನವನ್ನುಣ್ಣುವಾಗ ಕೇಳ್. ಒಂದು ಕೈ ತುತ್ತ ಬಾಯಿಗೆ ತಗೊಂಡು ಮನುಷ್ಯ ವಿಚಾರ ಮಾಡ್ಬೇಕಂತ. ಅನ್ನದ ತುತ್ತ ಬಾಯಾಗಿಟ್ಕೊಳ್ಳೋದಕ್ಕಿಂತ ಮೊದಲು ವಿಚಾರ ಮಾಡಿ ಬಾಯಾಗ ತುತ್ತಿಟ್ಕೋಬೇಕಂತ. ಏನಂದ್ರೆ ಅನ್ನವನ್ನುಣ್ಣುವಾಗ ಕೇಳ್ ಅದ ಬೇಯಿಸಿದ ನೀರು. ನೀ ಏನು ಅನ್ನ ಉಣ್ತೀಯಲ್ಲಪ್ಪ, ತುತ್ತು ಬಾಯಾಗಿ ಇಟ್ಕೊಳ್ಳೋದಕ್ಕಿಂತ ಮೊದಲೊಮ್ಮೆ ವಿಚಾರ ಮಾಡಿ. ಏನಂದ್ರೆ ನೀ ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗೆ ಕುದ್ದೈತೋ ಏನು ಇನ್ನೊಬ್ಬರು ಕಣ್ಣೀರ ಕುದ್ದೈತೋ ಅಂತ ವಿಚಾರ ಮಾಡಿ ಉಣ್ಣು, ಶರಣಾಗ್ತೀನಿ ಅಷ್ಟೇ ಅಂತ. ಕರಗವ ಸುಟ್ಟೆ. ಮತ್ತು ನೀವು ಅನ್ಬೋದು, ಬಟ್ ಆಶೆ ಬಿಟ್ಟು ಬಿಡ್ಬೇಕನ್ರಿ ಎಲ್ಲ ಅಂತ. ಆಶೆ ಬಿಟ್ಟರೆ ಬದುಕಕ್ಕಾಗ್ತೈತೆ ನನ್ನ ಮನುಷ್ಯ. ಈಗ ನೀವು ಪ್ರವಚನಕ್ಕೆ ಬರ್ಬೇಕಂತ ಇದು ಒಂದು ಆಸೆ. ಒಂದು ಸಣ್ಣ ಮನೆ ಕಟ್ಟಬೇಕು, ಮಕ್ಕಳ ನೌಕರಿ ಆಗಬೇಕು, ಮತ್ತೊಂದು ಮನೆ ಕಟ್ಟಬೇಕು, ಓದಬೇಕು, ದುಡಿಬೇಕು, ಅಪೇಕ್ಷೆ, ಇಚ್ಛೆ, ಇದು ಒಂದು ಸಣ್ಣ ಆಸೆ. ಏನು ತಪ್ಪಲ್ಲ, ದೇರ್ ಇಸ್ ನೋ ಸಿನ್ ಇನ್ ಇಟ್. ಇಷ್ಟು ಆಸೆ ಇದ್ರೆ ಏನು ತಪ್ಪಲ್ಲ. ತಪ್ಪು ಏನು ಅಂದ್ರೆ ನಾ ಮಾಡಿದ್ದಕ್ಕೆಲ್ಲ ಫಲ ಸಿಗಬೇಕು ಅನ್ನೋ ಆಸೆ ಐತಲ್ಲ, ಅದು ತಪ್ಪು. ಕೆಲಸ ಮಾಡುವುದು ತಪ್ಪಲ್ಲ, ಕೆಲಸ ಮಾಡಿದ್ದಕ್ಕೆಲ್ಲ ಫಲ ಸಿಗಬೇಕನ್ನೋ ಆಸೆ ಐತಲ್ಲ, ಅದು ತಪ್ಪು. ಈ ಕಬಡ್ಡಿ ಆಡ್ತಾರೆ. ಕಬಡ್ಡಿ ಆಡೋರು ಹೋಗಿ ಸುಮ್ಮನೆ ಹೆಂಗೆ ಆಡ್ತಾರೆ? ಏನು ಕಬಡ್ಡಿ ಆಡೋರೆಲ್ಲ ಹೋಗಿ ನಿಂತು ನೀವು ಯಾರ್ಯಾರು ಮುಟ್ಕೊಂಡು ಹೋಗಿಬಿಡ್ರಿ, ಔಟ್ ಮಾಡ್ಕೊಂಡು ಹೋರಿ ಅಂತ ಆಡ್ತಾರೆ? ಕಬಡ್ಡಿ ಆಡೋರು ಗ್ರೌಂಡಿನೊಳಗೆ ಹೆಜ್ಜೆ ಇಡುವವರೆಲ್ಲವೂ ನಾವು ಗೆದಿಬೇಕನ್ನೋ ಅಪೇಕ್ಷೆಯಿಂದನೇ ಆಡ್ತಾರ? ಇಲ್ಲ, ಗೆದಿಬೇಕನ್ನುವ ಅಪೇಕ್ಷೆಯಿಂದನೇ ಎಲ್ಲರೂ ಗ್ರೌಂಡಿನೊಳಗೆ ಇಳಿಯೋದು. ಆಟ ಆಡುವುದು ಗೆಲುವೆನೆಂಬ ಭಾಷೆಯಿಂದನೇ ಆಡುವುದು. ಆದರೆ ಕೊನೆಗೆ ಕಬಡ್ಡಿ ಆಟ ನಡೆದಾಗಲ್ಲ ಅಂಪೈರ್ ಇರ್ತಾನಲ್ಲ, ಅದು ಗೆಲುವೋ ಸೋಲು. ಅಂಪೈರ್ ಕೊಟ್ಟ ತೀರ್ಪಿಗೆ ತಲೆಬಾಗಬೇಕು. ಹಂಗೆ ನಾವು ಬದುಕಿನೊಳಗೆ ಬಯಕೆಗಳನ್ನಿಟ್ಟುಕೊಂಡು ಬದುಕಬೇಕು. ಅದು ಫಲವೋ ಅಫಲವೋ ಗೊತ್ತಿಲ್ಲ, ಮ್ಯಾಲ ಸೋಲೋ ಗೆಲುವೋ ಗೊತ್ತಿಲ್ಲ. ಮ್ಯಾಲ ಕೊಟ್ಟ ಅಂಪೈರ್ ಏನು ಡಿಸಿಷನ್ ಕೊಡ್ತಾನೆ ಅದಕ್ಕೆ ತಲೆಬಾಗುವ ಶರಣಾಗತಿ ಐತಲ್ಲ, ಅದು ದೇವಸತ್ವ. ಅದು ಅಷ್ಟೆ. ಶರಣಾಗತಿಯನ್ನಿಟ್ಟುಕೊಂಡು ಬದುಕೋದು. ಕರಗವಾ ಸುಟ್ಟೆ ಮಾಡಬೇಡ ಅಂತಲ್ಲ, ಕೆಲಸ ಮಾಡು, ಭಾಳ ಫಲದ ಅಪೇಕ್ಷೆ ಇಟ್ಟುಕೊಂಡು ಮಾಡಬೇಡ. ಕಂದಲವ ನೊಡೆದೆ. ಕಂದಲ ಅಂದ್ರೆ ಪಾತ್ರೆ. ನೀವು ಅಡಕಲ್ ಗಡಿಗೆ ಅಂತೀರಿ, ಇಲ್ಲಿ ಕಡೆ ಅಂತೀರಿ ಅಡಕಲ್ ಗಡಿಗೆ. ಅಂದ್ರೆ ಈಗ ನೋಡ್ರಿ, ನೀವು ಅವಾಗೆಲ್ಲ ತಾಯಂದಿರು ಭಾಳ ಅವ್ರು ದೊಡ್ಡ ಬ್ಯಾಂಕ್ ಅಂದ್ರೆ ಜೀರಿಗೆ ಸಾಸಿವೆ ಡಬ್ಬೆ, ಅಡಕಲ್ ಗಡ್ಡೆ ಡಬ್ಬೆ ಅಷ್ಟೆ. ಅದು ಇಂಡಿಯನ್ ಓಲ್ಡ್ ಬ್ಯಾಂಕ್ ಅದು. ಅವಾಗೆಲ್ಲ ರೊಕ್ಕ, ಇವಾಗೆಲ್ಲ ಬ್ಯಾಂಕು ATM ಅವರು ಎಲ್ಲ ಮೊಬೈಲ್ನಾಗ ಟ್ರಾನ್ಸ್ಫರ್ ಮಾಡ್ತಾರೆ. ಮೊದಲೆಲ್ಲ ಸಣ್ಣ ಹುಡ್ರೆಲ್ಲ ಕಳು ಮಾಡೋದು ಎಲ್ಲಿ? ಅಡಕಲ್ ಗಡಿಗೆ, ಜೀರಿಗೆ ಡಬ್ಬಿ, ಸಾಸಿವೆ ಡಬ್ಬಾಗ ರೊಕ್ಕ ಇರ್ತಿದ್ವು. ಗೋಲಿಗಿಲಿ ಆಡೋರೆಲ್ಲ ಕಳು ಮಾಡ್ತಿದ್ವಲ್ಲ, ಹಂಗೆ ಅದ್ರಾಗ ಅದು. ಕರಗವ ಸುಟ್ಟೆ ಕಂದಲವ ನೊಡೆದೆ. ಕಂದಲ ಅಂದ್ರೆ ಪಾತ್ರೆ, ಗಡಿಗೆ. ಸಂಗ್ರಹ ಮಾಡುವ ಭಾವ ಬಂದಿದ್ದಕ್ಕೆ ದುಃಖ ಬಂತು ಅಂತಾಳ ಲಿಂಗಮ್ಮ. ಭಾಳ ಸಂಗ್ರಹ ಮಾಡ್ಬೇಕಂತ ಮನುಷ್ಯಾಗ ಭಾಳ ತಲೆಯಾಗ ಬಂತಲ್ಲ, ಅದಕ್ಕೆ BP ಶುಗರ್ ಬಂದು ಅವನಿಗೆ. ಭಾಳ ಸಂಗ್ರಾಮ. ಈಗ ನೋಡಿ, ನಮಗೆ ಎಷ್ಟು ಐತೆ ಹೇಳಿ ಹೊಟ್ಟೆ? ಒಂದು ಅರ್ಧ ಫೀಟ್ ಐತೆ ಹೊಟ್ಟೆ. ಅರ್ಧ ಫೀಟ್ ಹೊಟ್ಟೆ ಇರೋ ಮನುಷ್ಯ ಎಷ್ಟು ಬೈಸಾನ ಹೇಳ್ರಿ ನೀವು? ನಾವು ಗುಡಿಗೆ ಹೋಗ್ತೀವಿ, ಗುಡಿಗೆ ಹೋಗಿ ಪೂಜೆ ಮಾಡಿಸ್ತೀವಿ, ಸಂಕಲ್ಪ ಮಾಡಿಸ್ತೀವಿ. ರುದ್ರಾಭಿಷೇಕ ಮಾಡ್ತಾರೆ ಇಲ್ಲಿ ಗುಡಿಯಾಗ. ರುದ್ರಾಭಿಷೇಕದಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಸಂಕಲ್ಪ ಮಾಡ್ತಾರೆ. ಮಾಡಿಸಿರಿಲ್ಲ ನೀವು? ಸಂಕಲ್ಪ ಮಾಡುವಾಗ ಏನು ಅವರು ಹೇಳಿಸ್ತಾರಂದ್ರೆ, ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು ಅಂತ ಹೇಳಿಸ್ತಾರೆ. ಅಂದ್ರೆ ಅವನ ಕೈಯಾಗ ಅಕ್ಷತೆ ಪತ್ರಿಕೆ ಕೊಟ್ಟು ಸಂಕಲ್ಪ ಮಾಡುವಾಗ ಏನು ಕೇಳ್ಕೊತಾರಂದ್ರೆ, ಧನ ದುಡ್ಡು, ಕನಕ ಬಂಗಾರ, ಪುತ್ರ ಮಕ್ಕಳು, ಪೌತ್ರ ಮೊಮ್ಮಕ್ಕಳು. ಅಂದ್ರೆ ನನಗೆ ಸಂಪತ್ತು ಧನ ಕನಕ ಎಷ್ಟಿರಬೇಕು ಅಂದ್ರೆ, ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳುವರೆಗೂ ಉಂಡ್ರು ಸವಿಬಾರ್ದು ಅಷ್ಟು ಸಂಪತ್ತು ಕೊಡುವಂಥ ಸಂಕಲ್ಪ ಮಾಡಿಸ್ಯಾನ. ಅಭಿಷೇಕಕ್ಕೆ ಬರ್ಸಿದ್ದು ₹11 ಬರ್ಸ್ಯಾನ. 11 ರೂಪಾಯಿ ಬರೆಸಿ ಒಟ್ಟ ಮೊಮ್ಮಕ್ಕಳುವರೆಗೆ ಉಂಡ್ರು ಸವಿಬಾರ್ದಂತ ಕೇಳ್ತಾನೆ. ಅಲ್ಲ, ನಿನ್ನ ಹೊಟ್ಟೆರೆ ಎಷ್ಟೈತಪ್ಪ ಮನುಷ್ಯನೇ? ಸುಮ್ಮನೆ ವಿಚಾರ ಮಾಡು. ಸುಮ್ಮನೆ ಒಂದು ಅರ್ಧ ಫೀಟಿನ ಹೊಟ್ಟಿದ್ದವ ನೀ ಇಷ್ಟು ವಿಚಾರ ಮಾಡಾಕತ್ತಿ. ದೇವರು ಆನೆಗೆ ಹೊಟ್ಟೆ ಕೊಟ್ಟಾನ. 10 ಫೀಟ್ ಬೈ 10 ಫೀಟ್ ಹೊಟ್ಟೆ ಐತಿ. 10 ಫೀಟ್ ಬೈ 10 ಫೀಟ್ ಹೊಟ್ಟಿದ್ದ ಆನೆ ನಾಳೆ ಹೆಂಗಂತ ವಿಚಾರ ಮಾಡಿಲ್ಲ. ಅರ್ಧ ಫೀಟ್ ಹೊಟ್ಟೆ ಇಟ್ಕೊಂಡು ಮೊಮ್ಮಕ್ಕಳವರೆಗೆ ವಿಚಾರ ಮಾಡಾಕತ್ತಿ. ಎಲ್ಲ ಹೆಂಗೆ ನೀನು?
ನಿಮ್ಮ ಮನ್ಯಾಗ ದನ ಕಟ್ಟಿರಿ, ಆಕಳು ಕಟ್ಟಿರಿ, ಎಮ್ಮೆ ಕಟ್ಟಿರಿ. ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕಂತ ನಾವು ಮಾಡಿಡ್ತೀವಿ ಅಷ್ಟೆ. ಯಾವುದಾರ ನಿಮ್ಮ ಮನ್ಯಾಗ ಕಟ್ಟಿದ ಆಕಳ ಎಮ್ಮೆ ಮಕ್ಕಳಿಗೆ ತಮ್ಮ ಕರುವಿಗೆ ಬೇಕಂತ ತಿಳ್ಕೊಂಡು ಬಣ್ಮಿ ಒಟ್ಟು ಹೋಗ್ಯಾವನೇ ಅವ್ರ ಯಾವೂ ಇಲ್ಲ. ಅಂದ್ರೆ ಮನುಷ್ಯಾಗ ಈಗ ನೀವು ನೋಡ್ರಿ, ನಿಮ್ಮ ಮನ್ಯಾಗಿನ ಕುರಿ ಕೋಳಿ ಆಕಳ ಯಾವರ ದೆವ್ ಬಡ್ಕೊಂಡು ದೆವ್ವ ಆಗ್ಯಾವ. ನಾವು ದೆವ್ವ ಆಗಿದ್ದು ಯಾರಾಗ್ಯಾರ? ಯಾರು ಬಡ್ಕೊಂಡಾರ? ಮನುಷ್ಯರಾಗ್ಯಾರ. ಇಷ್ಟೆಲ್ಲ ಪಶು ಪಕ್ಷಿ ಪ್ರಾಣಿಗಳು ಬಿಟ್ಟು ಮನುಷ್ಯನೇ ಯಾಕೆ ದೆವ್ವ ಆಗ್ಬೇಕು ಹೇಳ್ರಿ? ಮನುಷ್ಯನಿಗೆ ಯಾಕೆ ದೆವ್ವ ಆತು, ಯಾಕೆ ಎಲ್ಲರನ್ನು ಬಡ್ಕೊತೈತಿ ಅಂದ್ರೆ ಸತ್ರು ಇದನ್ನು ಬಿಡುವಲ್ದು, ಇದು ಸಂಗ್ರಹ ಮಾಡ್ಬೇಕು ಅನ್ನೋದಂತ. ಮತ್ತು ಹುಚ್ಚು ಹಿಡಿದಿದ್ದು ಮನುಷ್ಯರಿಗೆ, ಬೇರೆ ಯಾವಕ್ಕೂ ಹುಚ್ಚು ಹಿಡಿಯೋದಿಲ್ಲ. ನೀವು ಅನ್ನಿಸ್ಬೋದು ಹುಚ್ಚರ ಆಸ್ಪತ್ರೆಗಳು ಮತ್ತು ಇವು ಎಲ್ಲ ಪಶು ನಾಯಿಗೆ ಅದಕ್ಕೆ ಹುಚ್ಚು ಹಿಡಿತೈತೆ ಅಲ್ರಿ ಮನುಷ್ಯರ ದೋಸ್ತಿ ಮಾಡಿದ್ದಕ್ಕೆ ಹುಚ್ಚು ಹಿಡಿತೈತೆ ಅಷ್ಟೆ. ಕಾಡಿನೊಳಗೆ ಯಾವರ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚು ಹಿಡ್ದೈತೇನಿಲ್ಲ. ಅಂದ್ರೆ ಇವನಿಗೆ ಸಂಗ್ರಹ ಮಾಡಬೇಕನ್ನುವ ಬುದ್ಧಿ ಹೋಗಿಲ್ಲ ಅಷ್ಟೆ. ಕಂದಲವ ನೊಡೆದೆ ಮನುಷ್ಯ ಒಂದಿಷ್ಟು ಮಾಡಬಾರ್ದಂತಲ್ಲ, ಎಷ್ಟು ಮಾಡಬೇಕು ಅಂದ್ರೆ, ಈಗ ನೀವು ಒಂದು ಪಣತಿ ಹಚ್ಚಿರ್ತೀರಿ, ಪಣತಿಗೆ ಎಣ್ಣೆ ಎಷ್ಟು ಹಾಕ್ತೀರಿ? ಒಂದು ಪಣತಿ ಇರ್ತೈತಲ್ಲ, ಪಣತಿಗೇನು ಒಂದು ಬ್ಯಾರಲ್ ಎಣ್ಣೆ ಹಾಕ್ತೀರಿ? ಎಷ್ಟು ಹಾಕ್ತೀರಿ? ಅದು ಪಣತಿ ಎಷ್ಟು ಹಿಡಿತೈತೋ ಅಷ್ಟು ಹಾಕ್ತೀರಿ. ಅಂದ್ರೆ ಒಂದು ಪಣತಿಗೆ ಎಷ್ಟು ಎಣ್ಣೆ ಹಾಕಬೇಕು ಅಂದ್ರೆ ಎಷ್ಟರ ಹಾಕೋ ಪ್ರಶ್ನೆ ಇಲ್ಲ, ನೀ ಹಾಕಿದ ಎಣ್ಣೆಯಿಂದ ದೀಪ ಆರಿರಬಾರ್ದು, ಅದು ಬಹಳ ಮುಖ್ಯ ಐತಿ. ನೀ ಎಷ್ಟರ ಗಳಿಸ್ಲಿಕ್ಕೆ ಅನ್ಲಿಮಿಟ್. ಪ್ರಶ್ನೆ ಇರುವುದೇನೆಂದ್ರೆ ನೀ ಅಷ್ಟು ಇಷ್ಟು ಗಳಿಸ್ಬೇಕಂತಿಲ್ಲ, ಎಷ್ಟರ ಗಳಿಸು, ಆದರೆ ನಿನ್ನ ಎದೆಯೊಳಗಿನ ಸಂತೋಷದ ದೀಪ ಆರಿರಬಾರ್ದು, ಅಷ್ಟು ಗಳಿಸು, ಪ್ರಶ್ನೆ ಇಲ್ಲ. ಗಳಿಸಬೇಕು, ಆರಿರಬಾರ್ದು ದೀಪ ಅಷ್ಟೇ. ಇದು ತಲೆಯಾಗಿ ಇಟ್ಕೋಬೇಕು ಮನುಷ್ಯ. ಎಷ್ಟು ಗಳಿಸಿದ್ರೂ ಸಹಿತ ಇನ್ನೂ ಬೇಕು ಅನ್ನೋ ಭಾವ ಬಂತಂದ್ರೆ ಹೆಂಗೆ ಹೇಳಿ ಮನುಷ್ಯನಿಗೆ? ಒಬ್ಬ ದೊಡ್ಡ ಶ್ರೀಮಂತ ಅವ ತನ್ನ ಮಗನಿಗೆ ಹೇಳಿದ್ನಂತ, ನೋಡು ನಾನು ಭಾಳ ಕಷ್ಟಪಟ್ಟು ನಿನಗೆಲ್ಲ ಓದಿಸೀನಿ, ನಮ್ಮ ಮನ್ಯಾಗ ಒಂದು ಆಳ ಮಗ ಐತಿ, ಅವರು ಹಳ್ಳ್ಯಾಗಿರ್ತಾರೆ, ಬಡವ್ರವರು, ನೀನು ಅಲ್ಲಿಗೆ ಹೋಗಿ ಬಾ ಒಂದು ಸಲ, ಅಂದ್ರೆ ನಿನಗೆ ಬಡತನ ಅನ್ನೋದು ಏನನ್ನೋದು ಗೊತ್ತಾಗ್ತೈತಿ ಅಂತ ಅಪ್ಪ ಮಗನಿಗೆ ಹೇಳ್ದ. ನಾವು ಪೇಟೆಗಿರೋರು ನಿನಗೇನು ಓದ್ಸಕ್ಕೆ ಗಾಡಿ ಕೊಟ್ಟೀನಿ, ಫ್ಲೈಟ್ನ್ಯಾಗ ಅಡ್ಡಾಡಿ ಎಲ್ಲಿ ಬೇಕಲ್ಲಿ 5 ಸ್ಟಾರ್ ಹೋಟೆಲ್ನಾಗ ಉಣ್ಸೀನಿ, ನಿನಗೆ ಗೊತ್ತಿಲ್ಲ. ನೀವೇನಂತೀರಿ? ಖಬರ್ ಅಂತೀರಿ, ಏನಂತೀರಿ ಈ ಕಡೆ? ಅದು ಇಲ್ಲ ನಿನಗೆ. ಒಂದು ಸಲ ಅಲ್ಲಿ ಹೋಗಿ ಹಳ್ಳಿ ಮನೆಗೆ, ನಮ್ಮ ಆಳ ಮನುಷ್ಯ ಅದನ್ನೆಲ್ಲ ಅವನ ಮನೆಗೆ ಹೋಗಿ ಅವನ ಮಗನ ಜೊತೆ ಬಡತನ ಅಂದ್ರೆ ಗೊತ್ತಾಕೈತಿ ನಿನಗಂತ ಅಪ್ಪ ಹೇಳಿ ಕಳಿಸ್ದ. ಹುಡುಗ ಹೋಗಿ ಒಂದು ವಾರ ಇದ್ದು ಮನೆಗೆ ಬಂತು. ಅಪ್ಪ ಕುರ್ಚಿ ಹಾಕ್ಕೊಂಡು ಕುಂತಿದ್ದು ಮುಂದೆ. ಗೊತ್ತಾತಾನೆ ಏನ್ರ ನಿನಗೀಗ? ಗೊತ್ತಾತಪ್ಪ. ಏನು ಗೊತ್ತಾತು? ಆ ಹಳ್ಳಿ ನಮ್ಮ ಆಳ ಮಗ ಅದಾನಲ್ಲ, ಅವನ ಮುಂದೆ ನಾವೆಷ್ಟು ಬಡವ್ರು ಅನ್ನೋದು ನನಗೆ ಗೊತ್ತಾತು ಅಂದ. ಅವ್ರ ಅಪ್ಪಗೆ ಆಶ್ಚರ್ಯ ಆಯ್ತು. ಕುರ್ಚಿ ಮೇಲಿಂದ ಎದ್ದವ, ಏನು ಅಂದವ, ನೀ ಏನು ಹಳ್ಳಿಗೆ ಕಳಿಸಿದ್ದೆಲ್ಲ ನಮ್ಮ ಆಳ ಮಗನ ನೋಡ್ಕೊಂಬ ಅಂಥೇಳಿ, ಅವ್ರ ಮನ್ಯಾಗ ನಾ ಒಂದು ವಾರ ಇದ್ದ ಮೇಲೆ ನನಗೆ ಈಗ ಗೊತ್ತಾತು, ಅವ್ರ ಮುಂದೆ ನಾವೆಷ್ಟು ಬಡವರು ಅನ್ನೋದು ಗೊತ್ತಾತು. ಅವರಪ್ಪಂದ, ಅದು ಹೆಂಗೋ ಅಂದವ. ನೋಡು ಯಪ್ಪ, ನೀ ನನ್ನ ಸಲುವಾಗಿ ನಾವು ಭಾಳ ಶ್ರೀಮಂತರದೀವಿ ಅಂತ ತಿಳ್ಕೊಂಡು ನಮ್ಮ ಮನ್ಯಾಗ ನೀ ಶಾವರ್ ಬಾತ್ ಮಾಡಿಸಿ, ಶಾವರ್ ಇಟ್ಟು, ನಾವು ಮನ್ಯಾಗ ಸ್ನಾನ ಮಾಡ್ಬೇಕಾದ್ರೆ 5x5 ಬಚ್ಚಲ ಮನ್ಯಾಗ ಬರೀ ಶಾವರ್ ಐತಿ, ಅವನ ಮನೆ ಮುಂದೆ ರಿವರ್ ಐತಿ. ಅವ ರಿವರ್ನಾಗ ಹಾರ್ತಾನವ ಸ್ನಾನ ಮಾಡ್ಬೇಕಂದ್ರೆ ಹೇಳಿ, ಯಾರು ಬಡವರು ಯಾರು ಶ್ರೀಮಂತರು? ಈಗ ನಮ್ಮ ಮನ್ಯಾಗ ನಾವು ಗಿಡ ಹಚ್ಚಿದ್ದು ಪಾಟ್ನ್ಯಾಗ, ಅವನು ತೋಟದ ತುಂಬ ಗಿಡ ಅದಾವೋ ಯಪ್ಪ. ಮತ್ತು ನಾವು ಊಟ ಮಾಡ್ತೀವಿ, ಅವನು ಊಟ ಮಾಡ್ತಾನೆ. ನಾವು 4-5 ದಿವಸದ ಹಳಸಿದ್ದು ಫ್ರಿಜ್ನಾಗ ಇಟ್ಕೊಂಡಿದ್ದು ಉಣ್ತೀವಿ. ಅವ್ರ ಮನ್ಯಾಗ ದಿವಸ ತಾಜಾ ಮಾಡಿ ಉಣ್ತಾರಲ್ಲ, ಏನು ಹಳಸಿದ್ದು ಫ್ರಿಜ್ನಾಗ ಇಟ್ಕೊಂಡು ಉಣ್ಣವ್ರು ಶ್ರೀಮಂತರು, ತಾಜಾ ಉಣ್ಣವ್ರು ಶ್ರೀಮಂತರು ಹೇಳಿ ನೀನು? ಮತ್ತು ನನಗೆ ನೀ 5 ಸ್ಟಾರಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದ ಖರೆ, ಅಲ್ಲಿ ಹೋಟೆಲ್ನಾಗ ಉಂಡಿನೆಲ್ಲ ಬರೀ 5 ಸ್ಟಾರ್, ಏನಂತಾರೆ ಅದಕ್ಕೆ? 5 ಸ್ಟಾರ್ ಅಂದ್ರೆ 5 ನಕ್ಷತ್ರ ಅಷ್ಟೆ. ಅವ್ರ ಮನ್ಯಾಗ ಕಟ್ಟಿ ರೊಟ್ಟಿ, ಪುಂಡಿ ಪಲ್ಯ, ಶೇಂಗಾ ಚಟ್ನಿ, ಬದ್ನಿಕಾಯಿ, ಎಣ್ಣೆಗಾಯಿ ಹಾಕ್ಕೊಂಡು ರಾತ್ರಿ ಮ್ಯಾಳ್ಗೆ ಮೇಲೆ ಕುಂತು ಉಂಡ್ರೆ, ನಾವು ರೊಕ್ಕ ಕೊಟ್ಟರೆ ಬರೀ 5 ಲಕ್ಷ 5 ಸ್ಟಾರ್ನ್ಯಾಗ ಉಂಡು ಬಂದೀವಿ. ಅವ್ರು ರೊಕ್ಕ ಇಲ್ಲದೆ ರಾತ್ರಿ
ಲಕ್ಷಾಂತರ ಸ್ಟಾರ್ಗಳ ಕೆಳಗುಂಡಾರ, ಯಾರ ಶ್ರೀಮಂತರು ಹೇಳಿಲ್ಲ. ಯಪ್ಪ, ಬಡತನ ಶ್ರೀಮಂತಿಕೆ ವಸ್ತುಗಳಲ್ಲಿಲ್ಲ. ಬಡವ್ರು ಯಾರು ಶ್ರೀಮಂತರು ಯಾರು ಹೇಳ್ತೇನೆ ಕೇಳನ್. ಅವಾಗ ಮಗ ಹೇಳ್ತಾನೆ, ನೋಡು ಯಪ್ಪ, ಬಡವ ಶ್ರೀಮಂತ ಯಾರು ಅಂದ್ರೆ ಭಾಳ ಇದ್ದವರು ಶ್ರೀಮಂತರು, ಇಲ್ಲದವರು ಬಡವರು ಅಂತಲ್ಲ. ಯಾರು ಬಡವರು ಯಾರು ಶ್ರೀಮಂತರು ಅಂದ್ರೆ ದೇವ್ರು ಏನು ಕೊಟ್ಟನಲ್ಲ, ಕೊಟ್ಟಿದ್ದು ಸಾಕು ಅಂದ. ದೇವ್ರು ಏನು ಕೊಟ್ಟನಲ್ಲ, ಕೊಟ್ಟರು ಇನ್ನೂ ಬೇಕು ಅಂದ ಬಡವ, ಸಾಕಪ್ಪ ಅಂದ್ರೆ ಶ್ರೀಮಂತ. ಬೇಕನ್ನೋರು ಬಡವರು, ಸಾಕಂದವ್ರ ಶ್ರೀಮಂತರು. ನೋಡಿ, ಇದೇ ಡೆಫಿನೇಷನ್. ದೇವರು ಕೊಟ್ಟಿದ್ದು ಸಾಕು ಅನ್ನಲಿಲ್ಲ, ಇನ್ನೂ ಬೇಕಂದ ಬಡವ. ಕೊಟ್ಟಿದ್ದು ಸಾಕಪ್ಪ, ದೇವ್ರು ಇಷ್ಟು ಕೊಟ್ಟಾನಲ್ಲ ಅಂದ್ರೆ ಅವ ಶ್ರೀಮಂತ ಅಷ್ಟು. ಅದಕ್ಕೆ ಮನುಷ್ಯನಿಗೆ ಇದು ಗೊತ್ತಿರಬೇಕು. ಅದಕ್ಕೆ ಲಿಂಗಮ್ಮ ಹೇಳ್ತಾಳೆ, ಕಂದಲವ ನೊಡೆದು. ಏನು ಸಂಗ್ರಹ ಮಾಡಬೇಕಂತ ಬುದ್ಧಿ ಇತ್ತಲ್ಲ ಅದನ್ನು ಬಿಟ್ಟು ಮರನ ಮುರಿದೆ. ಮರ ಅಂದ್ರೆ ಚಿಗುರುವಿಕೆ, ಚಿಗುರ್ತೈತಿಲ್ಲ ಮರ, ಹಂಗೆ ಚಿಗುರುವಿಕೆ ಮರನ ಮುರಿದೆ ಅಂದ್ರೆ ಮೋಹವನ್ನು ಬಿಟ್ಟೆ. ಮನುಷ್ಯನಿಗೆ ದುಃಖ ಎದರಿಂದ ಆಗ್ತೈತಿ ಅಂದ್ರೆ ಮೋಹದಿಂದ ದುಃಖ ಬರ್ತೈತಿ. ಹೆಂಗೆ? ಈಗ ನೀವು ರೈತರದೇರಿ, ಮೋಹ ಹೆಂಗೆ ಬಂಧಿಸ್ತೈತಿ ಮನುಷ್ಯಾಗಂದ್ರೆ, ಈಗ ನೀವು ಆಕಳ ಹೊಡ್ಕೊಂಡು ಹೊಲಕ್ಕೆ ಹೊಂತಿರ್ತೀರಿ, ಅಥವಾ ಒಂದು ಎತ್ತು ಹೊಡ್ಕೊಂಡು ಆಕಳ ಹಿಡ್ಕೊಂಡು ಹೊಲಕ್ಕೆ ಹೋಗ್ತಿರ್ತೀರಿ. ರೋಡ್ ಹಿಡ್ಕೊಂಡು ನೀವು ಹೋಗುವಾಗ ಒಂದು ಆಕಳ ಹಿಡ್ಕೊಂಡು ಹೊಂಟಿರಿ, ಹಗ್ಗ ಕಟ್ಟಿರೋದಕ್ಕೆ. ಹಗ್ಗ ನಿಮ್ಮ ಕೈಯಾಗೈತಿ, ಆಕಳ ಕೊಳ್ಳಿಗೆ ಹಗ್ಗ ಕಟ್ಟಿರಿ, ಹಗ್ಗ ನಿಮ್ಮ ಕೈಯಾಗೈತಿ, ತೊಗೊಂಡು ರೋಡಿಗೆ ಹೊಂಟಿರಿ. ಹೋಗುವಾಗ ಒಂದು ಬಸ್ಸು ಟಿಪ್ಪರ ಬಂದು ಜೋರು ಹಾರ್ನ್ ಹಾಕ್ತು. ಹಾರ್ನ್ ಹಾಕಿದ ಕೂಡಲೇ ನಿಮ್ಮ ಆಕಳ ಕೊಸರ್ಕೊಂಡು ಓಡಾಕತ್ತದು. ಆಗ್ಯಾವಿಲ್ಲ ಹಿಂಗೆ ಓಡಾಕತ್ತ ಕೂಡಲೇ ನೀವು ಹಿಂದೆ ಬೆನ್ನು ಹತ್ತಿರಿಲ್ಲ, ಓಡ್ತಿರಿಲ್ಲ. ಸುಮ್ಮನೆ ಹಂಗೆ ವಿಚಾರ ಮಾಡಿರಿ. ಆಕಳನ್ನ ಎಳ್ಕೊಂಡು ಹೋಗಾಗ ನಿಮ್ಮ ಹಿಂದೆ ಆಕಳಿತ್ತು, ನೀವು ಮುಂದಿದ್ರಿ. ನೀವು ಎಳ್ಕೊಂಡು ಹೋಗ್ಬೇಕಾದ್ರೆ ಒಂದು ಹಗ್ಗಿತ್ತು. ಈಗ ನೀವು ಆಕಳು ಮುಂದೆ ಓಡಾಕತ್ತೈತಿ, ಹಿಂದೆ ನೀವು ಓಡಾಕತ್ತಿರಲ್ಲ, ಹಗ್ಗಿಲ್ಲ, ಯಾಕೆ ಓಡಾಕತ್ತಿರಲ್ಲ? ಇದು ಯಾವುದು ಬಂಧನ ಅಂತ? ಹಗ್ಗಿಲ್ಲದ ಬಂಧಿಸೈತಿಲ್ಲ, ಒಂದು ಹಗ್ಗಿಲ್ಲದೆ ಒಂದು ಬಂಧಿಸೈತಿಲ್ಲ. ಆಕಳಿಗಂತೂ ನೀ ಹಗ್ಗ ಕಟ್ಟಿ ಎಳ್ಕೊಂಡು ಬರಾಕತ್ತಿದ್ದಿ, ಪ್ರಶ್ನೆ ಇಲ್ಲ. ಈಗ ಹಗ್ಗಿಲ್ಲ, ಆದರೂ ಆಕಳಿಂದ ಓಡ್ತೀಯಲ್ಲ, ಇದು ಬಂಧನ. ಇದು ಆಕಳಿಗೆ ಹಗ್ಗ ಕಟ್ಟಿದ್ದು ಭೌತಿಕ ಬಂಧನ, ಹಗ್ಗಿಲ್ಲಾರ್ದೆ ನೀವು ಓಡಾಕತ್ತಿಯಲ್ಲ, ಇದು ಭಾವ ಬಂಧನ. ಇದು ಅಂತ, ಈ ಭಾವ ಬಂಧನವೇ ಮೋಹರೂಪ. ಇದು ಮನುಷ್ಯನಿಗೊಮ್ಮೆ ನಂದು ಅನ್ನುವ ಮೋಹ ದುಃಖಕ್ಕೆ ಕೊಡ್ತೈತಿದು ಅಂತ. ಅಂದ್ರೆ ಒಮ್ಮೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕೇಳಿದ ಶಬ್ದಕ್ಕೆ ಮೋಹಗೊಳ್ತಾನೆ ಮನುಷ್ಯ, ನೋಡಿದ ರೂಪಕ್ಕೆ ಮೋಹಗೊಳ್ತಾನೆ, ಒಮ್ಮೆ ರುಚಿಸಿದ ರುಚಿಗೆ ಮೋಹಗೊಳ್ತಾನೆ, ಮುಟ್ಟಿದ ಸ್ಪರ್ಶಕ್ಕೆ ಮೋಹಗೊಳ್ತಾನೆ. ಮೋಹ ದುಃಖ ಕೊಡ್ತೈತಿ ಮನುಷ್ಯ. ಒಂದು ಶಬ್ದ ಮೋಹಗೊಳಿಸ್ತೈತಿ. ಒಂದು ಮನೆ ಇತ್ತು, ಮನ್ಯಾಗ ಒಂದು ನಾಯಿ ಸಾಕಿದ್ರಂತ. ನಾಯಿಗೇನದು, ಅದು ಶಫರ್ಡ್ ಅಂತಿರಲ್ಲ, ಆ ಶಫರ್ಡ್ ನಾಯಿ ಅದು ಎಲ್ಲ ಮಸ್ತ್ ನಾಯಿ. ಅದಕ್ಕೇನು ದಿವಸ ಸಾಬೂನು ಹಚ್ಚಿ ಸ್ನಾನ ಮಾಡಿಸೋ, ಅವ ಸಬಕರ್ ಹಚ್ಚಿ ಮಾಡ್ತಿದ್ದಿಲ್ಲ, ನಾಯಿಗೆ ಮಾತ್ರ ತಪ್ಪಿಸ್ತಿದ್ದಿಲ್ಲ. ಅದು ನಾಯಿ, ಮನೆ ಕಾಯಕ್ಕೆ ನಾಯಿ ಅಲ್ಲ, ನಾಯಿ ಕಾಯಕ್ಕೆ ಒಬ್ಬ ಆಳ. ನಾಯಿಗೆ ಅಷ್ಟು ಟ್ರೀಟ್ಮೆಂಟ್, VIP ಟ್ರೀಟ್ಮೆಂಟ್. ಅದಕ್ಕೆ ಜಳಕ ಮಾಡಿಸೋರೇನು, ಬೆಳಿಗ್ಗೆ ಎದ್ದು ಕೂಡಲೇ ಅದಕ್ಕೆ ಫುಡ್ ಇಡೋರೇನು, ಎಲ್ಲ ಮಸ್ತ್. ಅದಕ್ಕೆ ಮೈ ತಿಕ್ಕವ್ರೇನು. ಅದಕ್ಕೆ ರಾಜ ಅಂತ ಹೆಸರಿಟ್ಟಿದ್ರು. ಎಲ್ಲರೂ ಮನೆಗೆ ಬಂದ ಕೂಡಲೇ ರಾಜ ಅನ್ನೋರು. ಆದರೆ ಏನು ಮಾಡಿದ್ರು ಅಂದ್ರೆ ಹಗ್ಗ ಕಟ್ಟಿ ಹಾಕಿದ್ರು ಅದಕ್ಕಷ್ಟು. ಎಲ್ಲ ಮೈ ತೊಳಿತಿದ್ರು, ಉಣಿಸ್ತಿದ್ರು, ತಿನ್ನಿಸ್ತಿದ್ರು, ಮೈ ತಿಕ್ತಿದ್ರು, ಎಲ್ಲ ಖರೆ. ಆದರೆ ಹಗ್ಗ ತೊಗೊಂಡು ಕಟ್ಟಿದ್ರು. ಒಂದು ದಿವಸ ಅದಕ್ಕೆ ಇದು ರಾಜ ಇತ್ತಲ್ಲ ನಾಯಿ, ಹೆಂಗೋ ತಪ್ಪಿಸ್ಕೊಂಡು ಊರಾಗ ಹೋದ ಕೂಡಲೇ ಒಂದು ಊರನ್ನ ನಾಯಿ ಭೇಟಿ ಆಯ್ತು ಅದಕ್ಕೆ. ಅದು ಇದ್ರಂಗೇನು ದಷ್ಟು ಪುಷ್ಟ ಇರಲಿಲ್ಲ, ಹಂಗೆ ಸೊಳಕೆ ಇತ್ತದು. ಇವೆರಡೂ ಕೂಡಿ ಹಂಗೆ ಆಡ್ಕೋಂತ ಸ್ವಲ್ಪ ಕಾಡಿನಾಗ ಹೋದು, ದೋಸ್ತಿ ಆಯ್ತು ಎರಡ್ರದ್ದು. ಅದು ಊರನ್ನ ನಾಯಿ ಇತ್ತಲ್ಲ, ರಾಜ, ಏನು ಮಸ್ತೈತೋ ದೋಸ್ತ, ಏನು ಫ್ರೀಡಮ್ ಇದ್ರಾಗ, ನಮಗೆ ನೋಡಿದ್ರೆ ಬರೀ ಕಟ್ಟಿ ಹಾಕ್ತಾರಪ್ಪ ಮಾರಾಯ, ಏನು ಮಸ್ತೈತಿ, ಎಲ್ಲಿ ಬೇಕಲ್ಲಿ ಉಣ್ಬೋದು, ಎಲ್ಲಿ ಬೇಕಲ್ಲಿ ತಿನ್ಬೋದು, ಎಲ್ಲಿ ಬೇಕಲ್ಲಿ ಮುಕ್ಕೋಬೋದು, ಏನು ಸ್ವಾತಂತ್ರ್ಯ ಐತಿದು ಅಂತ. ನಡಿ ಹಂಗಾದ್ರಂತ ಅದು ಊರನ್ನ ನಾಯಿ ಕರ್ಕೊಂಡು ಹೋಗಿ ಸಾಯಂಕಾಲ 6 ಗಂಟೆ ಆಯ್ತು. ಮಸ್ತೈತಪ್ಪ ಇದು ಅಂತು. ಯಾವುದು ರಾಜ ಊರನ್ನ ನಾಯಿಗೆ. 6 ಗಂಟೆ ಆದಮೇಲೆ ಅದು ಊರನ್ನ ನಾಯಿ ರಾಜ ಇತ್ತಲ್ಲ, ಇಲ್ಲ ನಮ್ಮ ಮನೆ ಕಡೆ ಹೋಗ್ತೀನಿ ಅಂತದು.
ಅದು ಊರನ್ ನಾಯಿ ಅಂತೂ ಅಲ್ಲೋ ಇಲ್ಲಿ ಮಸ್ತ್ ಐತೆ ಅಂದೆಲ್ಲ ಇಲ್ಲೇ ಇರ್ಬೇಕಿಲ್ಲ, ಮತ್ತು ನಿಮ್ಮ ಮನೆ ಕಡೆ ಯಾಕೆ ಹೋಗ್ತೆ? ಇಲ್ಲ ನಾವು ಹೋಗಬೇಕು ಅಂತದು. ಅಲ್ಲಿ ಇಲ್ಲಿ ಅಷ್ಟೆಲ್ಲ ಫ್ರೀಡಮ್ ಐತಿ, ಇಲ್ಲೇ ಇರ್ಬೇಕಲ್ಲ, ಇಲ್ಲಿ ಸ್ವಲ್ಪ ಎಳ್ಸಕತ್ತೈತಿ ನನಗೆ. ಅಲ್ಲ ಅಂಥದ್ದೇನು ಎಳಿಸ್ತಾರೆ, ಬಿಚ್ಚೇ ಬಿಟ್ಟಾರಲ್ಲ. ಅಲ್ಲ ಹಗ್ಗ ಬಿಚ್ಚಾರ ಖರೆ, ಮನ್ಯಾಗ ಎಲ್ಲರೂ ನನಗೆ ರಾಜ ರಾಜ ಅಂತಾರಲ್ಲ, ಅದು ಅನಿಸ್ಕೋಬೇಕು ಅನ್ಸಕತ್ತೈತಿ, ಅದಕ್ಕೆ ಹೋಗ್ಬೇಕು ಅನ್ನಿಸ್ತೈತೆ ಅಂತ. ಹಿಂಗೆ ಮನ್ಯಾಗ ಒಂದಿಷ್ಟು ಅಂತಾರೆ ನಮಗೆ ಅನ್ನೋ ಸಲುವಾಗಿ ಹೋಗ್ಬೇಕು ಅನ್ನಿಸ್ತೈತಿ ಮನೆಗಷ್ಟು. ಅಂದ್ರೆ ಎಳಿಸ್ತೈತೆ ಅದು ಮನಸ್ಸಷ್ಟು. ಇವ ಜಗಳ ಆಡಿ ಮಠಕ್ಕೆ ಬಂದ ಕೂಡಲೇ ಗುರುಗಳು ನೋಡಿದ್ರೆ ಅವನ ಮುಖ ನೋಡಿ, ಜಗಳ ಆಡಿ ಬಂದಿಲ್ಲ ಅಂದ್ರೆ ಅವ್ರು, ಹೌದಪ್ಪ ಜಗಳ ಆಡಿ ಬಂದಿನ ಮನೆಗೆ. ಏನಪ್ಪ ಸಂಸಾರ ಸಾಕಾಗಿಬಿಟ್ಟೈತೆ ಇದು, ಬರೇ ಜಗಳ ನೋಡ್ಯಪ್ಪ ಮನ್ಯಾಗ. ಮತ್ತು ನಮ್ಮ ಮದುವೆ ನೀನ ಮಿತಿ ತೆಗೆದು ಕೊಟ್ಟಿದ್ದೆಪ್ಪ ಇದಕ್ಕೆ. ಅವಾಗ ಗುರುಗಳಂದರು, ಅವತ್ತು ನಿನ್ನ ಮಿತಿ ಚಲೋ ಇತ್ತಪ್ಪ, ಇವತ್ತು ನನ್ನ ಮಿತಿ ಚಲೋ ಇಲ್ಲಂದರು. ಅವತ್ತೇ ನಿನ್ನ ಮಿತಿ ಚಲೋ ಇತ್ತು, ಇವತ್ತು ನನ್ನ ಮಿತಿ ಚಲೋ ಇಲ್ಲ. ಸಾಕ್ಯಪ್ಪ ಇದು ಸಂಸಾರ. ಬೆಳಿಗ್ಗೆ ನಾಷ್ಟ ಮಾಡ್ದೆ, ಮಧ್ಯಾಹ್ನ ಊಟ ಮಾಡ್ದೆ, ರಾತ್ರಿ ಮತ್ತೆ ಅಲ್ಲೇ ಊಟ ಮಾಡ್ದೆ, ಸಾಯಂಕಾಲ ಆದ ಕೂಡಲೇ ಶಲ್ಲೆ ಹೆಗಲ ಮೇಲೆ ಹಾಕ್ಕೊಂಡು ಎದ್ದ. ಗುರುಗಳಂದ್ರು, ಯಾಕೋ ಅಂದರು. ಇಲ್ಲಪ್ಪ ಮನೆ ಕಡೆ ಹೋಗ್ತೇನೆ. ಯಾಕೆ? ಇಲ್ಲ ಮನೆ ಮುಂದೆ ನನ್ನ ಮಗಳು ಒಬ್ಬಕ್ಕನೇ ಹಾಕ್ಕಾಳ. ಎಲ್ಲ ಬಿಟ್ಟ ಬಂದಿದ್ದ, ಎಳಿಸ್ತೈತೆ ಅದು ಅಷ್ಟೇ. ಇದು ಮೋಹ ಮನುಷ್ಯನಿಗೆ. ಅದಕ್ಕೆ ಗೊತ್ತಿರಬೇಕು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಇರಬೇಕು, ಆದರೆ ಅದರೊಳಗೆ ಮುಳುಗಿರಬಾರ್ದಷ್ಟೆ. ನಾವು ಇರ್ತೈತಲ್ಲ ಬೋಟ್ ಸಮುದ್ರದ ಮೇಲಿತ್ತು ದಡ ಮುಟ್ತೈತಿ, ಆದರೆ ನೀರು ಬೋಟಿನೊಳಗೆ ಬಂತು ಅಂದ್ರೆ ಬೋಟ್ ಮುಳುಗುತ್ತೈತಿ. ನಮ್ಮ ಸಂಸಾರ ಹೆಂಗಿರಬೇಕು ಅಂದ್ರೆ, ಈ ಸಾಗರದ ಮೇಲೆ ನಮ್ಮ ಬದುಕು ಬೋಟ್ ನಾವೇ ಇದ್ದಂಗೆ ಇರಬೇಕು. ಈ ಪ್ರಪಂಚದ ಮೇಲೆ ನಾವು ತೇಲ್ತಿರ್ಬೇಕು, ಪ್ರಪಂಚದೊಳಗೆ ನಾವಿರಬೇಕು, ಆದರೆ ನಮ್ಮ ತಲೆಯಾಗ ಪ್ರಪಂಚ ಬಂದಿರಬಾರ್ದು. ಇದು ಸೂತ್ರ, ಇದು ಹಿಂಗೆ ಬದುಕಬೇಕು ಅಷ್ಟೆ. ಮೋಹವನ್ನು ಮುರಿದೆ ಮರನ ಮುರಿದೆ ಅಂತ. ಮೋಹ ಇರಬಾರ್ದು ಮನುಷ್ಯನಿಗೆ ಅಂತ. ಮೋಹ ಬಂದು ಮಠದೊಳಗೆ ಇರಬೇಕು, ಇಲ್ಲದಂಗೆ ಇರಬೇಕು, ಮನೆಯಾಗಿರ್ಬೇಕು, ಇಲ್ಲದಂಗೆ ಇರಬೇಕು ಅಷ್ಟೆ. ಈ ಮೋಹ ಐತೆಲ್ಲ, ಮೋಹ ಮನುಷ್ಯನನ್ನು ಬಂಧಿಸ್ತೈತಿ ಅಂತ ಲಿಂಗಮ್ಮ ಹೇಳ್ತಾಳೆ. ಮೋಹವನ್ನು ಮುರಿದೆ, ಬಣ್ಣವ ಹರಿದೆ. ಬಣ್ಣ ಅಂದ್ರೆ ಈ ಪ್ರಪಂಚ ಏನೈತೆಲ್ಲ, ಕಣ್ಣಿಗೆ ಕಾಣುವ ಪ್ರಪಂಚ, ಇದು ನಾಮ ರೂಪಗಳಿಂದ ಭಿನ್ನ ಐತಿ. ನಾಮರೂಪಗಳಿಂದ ಭಿನ್ನವಾಗಿ ಸತ್ಯದಿಂದ ಒಂದೇ ಐತಿ. ನಾಮರೂಪದಿಂದ ಭಿನ್ನ ಐತಿ ಅಷ್ಟೇ, ಸತ್ಯದ ಇರುವಿಕೆಯಿಂದ ಒಂದೇ ಐತಿ ಈ ಜಗತ್ತು. ಈಗ ಉದಾಹರಣೆ, ಒಂದು ಮನೆ ಇತ್ತು. ಒಂದು ಮನ್ಯಾಗ, ಈಗ ಹಳ್ಳಿ ಮನೆ ಹೆಂಗಿರ್ತವೆ ಹೇಳ್ರಿ, ಹಳ್ಳಿ ಅಡುಗೆ ಮನೆ ಅಲ್ಲೇ ಮೂಲ್ಯಾಗ ಜಗಲಿ, ಅಲ್ಲೇ ಬಚ್ಚಲು. ಅಡುಗೆ ಮನ್ಯಾಗ ಬಚ್ಚಲ, ಅಡುಗೆ ಮನೆ ಮೂಲ್ಯಾಗ ಜಗಲಿ. ಆ ಜಗಲಿ ಮೇಲೆ ಒಂದು ಪಣತಿತ್ತಂತ. ಅಲ್ಲೇ ಬಚ್ಚಲ್ದಾಗ ಒಂದು ಮುಸ್ರಿ ಗಡಿಗಿತ್ತು. ಜಗಲಿ ಮೇಲಿದ್ದ ಪಣತಿಗೆ ಎಲ್ಲರೂ ದೀಪ ಹಚ್ಚಿ ನಮಸ್ಕಾರ ಮಾಡ್ತಿದ್ರು. ಇದು ಗಡಿಗೆ ಅಲ್ಲೇ ಬಚ್ಚಲ್ದಾಗಿತ್ತಲ್ಲ, ಆ ಗಡಿಗೆ ಒಯ್ದು ಎಲ್ಲ ಉಂಡವರು ಮುಸ್ರಿ ಹಾಕಿ ಅಂಜಲ್ ನೀರು ಹಾಕ್ತಿದ್ರು. ಇದು ಜಗಲಿ ಮೇಲಿದ್ದ ಗಡಿಗಿತ್ತಲ್ಲ, ಗಡಿಗೆಗೆ ಮ್ಯಾಲಿದ್ದದಕ್ಕೆ ಇದಕ್ಕೊಂದು ಸ್ವಲ್ಪ ಬಂತು. ಇದಕ್ಕೆ ಸಣ್ಣಗಾಲ ದೊಡ್ಡಗಾನ ಬಂತು. ಅದಕ್ಕೆ ಖಾರ ತಿಂದ್ರೆ ನಾವ ನೀರು ಕುಡಿಬೇಕು, ಅಹಂಕಾರ ಬಂತಂದ್ರೆ ಮಂದಿ ನೀರು ಕುಡಿಸ್ತಾರೆ ಅವ್ರಿಗೆ. ಇದು ಪಣತಿಗೊಂದು ಸ್ವಲ್ಪ ಅಹಂಕಾರ ಬಂತು. ಆ ಮುಸ್ರಿ ಪಾತ್ರೆ ಇತ್ತಲ್ಲ, ಅದಕ್ಕೆ ಹೇಳ್ತಿತ್ತಂತ, ನೋಡು ನಾವೆಷ್ಟು ದೊಡ್ಡವರದೀವಿ, ನಮಗೆ ಹೆಂಗೆ ಮ್ಯಾಲೆ ಕುಂದಿರ್ಸ್ಯಾರ, ಎಲ್ಲರೂ ದೇವ್ರಿಗೆ ಕೈ ಮುಗಿದು ನಮಗೂ ಕೈ ಮುಗಿತಾರೆ, ನಾವು ಭಾಳ ದೊಡ್ಡವ್ರು, ನಿಂದೇನು ಕೆಳಗೆ ಕುಂತೀನಿ, ಎಲ್ಲರೂ ಬರೀ ಉಂಡು ಮುಸ್ರಿ ಹಾಕ್ತಾರೆ ನಿನಗಂತ. ಅದು ಕೆಳಗಿದ್ದ ಮುಸ್ರಿ ಗಡಿಗೆ ಅಂತಿತ್ತು ಪಣತಿಗೆ, ಹಂಗೆ ಅನ್ನಬಾರ್ದು ದೋಸ್ತ, ಹಂಗೆ ಅನ್ನಬಾರ್ದು, ನಾವು ನೀವು ಎಲ್ಲ ಒಂದೇ ಅಂತ. ಎಲ್ಲಿ ಒಂದೇ? ನಿನಗೆ ನೋಡು ಕೆಳಗೆ ಕೂಡಿಸ್ಯಾರ, ಮುಸ್ರಿ ಹಾಕ್ತಾರೆ, ನನಗೆ ನೋಡು ಮ್ಯಾಲೆ ಕೂಡಿಸಿ ನಮಸ್ಕಾರ ಮಾಡ್ತಾರಿಲ್ಲ. ಹಂಗೆ ಅನ್ನಬಾರ್ದು, ನಾವು ನೀವು ಒಂದೇ ಅಂತ ಅದು ಹೇಳ್ತಿತ್ತು. ಹೆಂಗೆ ಒಂದು ಅಂತ ಇದು ಅಂತಿತ್ತು. ಹಬ್ಬ ಕರಿಗಡಬು ಮಾಡಿದ್ರು. ಕರಿಗಡಬ ತುಪ್ಪ ಹಾಕಿ ಜಗಲಿಗೆ ನೈವೇದ್ಯಕ್ಕೆ ಇಟ್ಟಿರಲ್ಲ, ಇಲಿ ಬಂತದಂತ ತಿನ್ನಕ್ಕೆ. ಇಲಿ ಜಗಲಿ ಮೇಲೆ ಹೋಗಿದ್ದು ನೋಡಿ ಬೆಕ್ಕು ಜಿಗಿತು. ಬೆಕ್ಕು ಜಿಗಿದು ಪಣತಿ ಕಾಲು ಬಡ್ದು ಪಣಿತಿ ಹೊಡೀತು, ಕೆಳಗೆ ಬಿದ್ದು. ಆಮೇಲೆ ಅದು ಇಲಿ ಜಗಲಿಯಿಂದ ಬಚ್ಚಲ ಕಡೆ ಓಡುತ್ತಲ್ಲ, ಜಗಲಿ ಮೇಲಿದ್ದ ಬೆಕ್ಕ ಬಚ್ಚಲ ಕಡೆ ಹಾರಿತು. ಅದು ಮುಸ್ರಿ ಗಡಿಗೆ ಮೇಲೆ ಕಾಲು ಹಾರಿದ್ದಕ್ಕೆ ಮುಸ್ರಿ ಗಡಿಗೆನೂ ಹೊಡಿತು, ಪಣತಿನೂ ಹೊಡಿತು, ಮುಸ್ರಿ ಗಡಿಗೆನೂ ಹೊಡಿತು. ಮನೆ ಯಜಮಾನ್ ತಿದ್ಲಲ್ಲ, ಎರಡೂ ಕೂಡಿಸ್ತಂದು ಅಂಗಳದಾಗ ಒಗದ್ಲಕ್ಕ. ಅವಾಗ ಅದು ಮುಸ್ರಿ ಗಡಿಗೆ ಕೇಳ್ತಂತ, ಯಾಕೋ ದೋಸ್ತ ಇಲ್ಯಾಕೆ ನೀವು ಅಂತ.
ಅಲ್ಲ ಮ್ಯಾಲಿದ್ರಲ್ಲಿ ಇಲ್ಯಾಕೆ ನೀವು? ಅವಾಗ ಅದು ಪಣತಿ ಅಂತಂತ ಗೊತ್ತಾತು ನಮಗಂತ. ಅಲ್ಲ ಮ್ಯಾಲ ಅಂದಿದ್ರಲ್ಲಿ ನೀವು, ಇಲ್ಲ ಈಗ ಗೊತ್ತಾಗೈತಿ ಅಂತ. ಏನು ಗೊತ್ತಾಗೈತಿ? ಈಗ ಗೊತ್ತಾಗೈತಿ. ಏನು ಗೊತ್ತಾಗೈತಿ ಅಂದ್ರೆ, ನನ್ನ ಹೆಸ್ರ ಪಣತಿ, ನಿನ್ನ ಹೆಸ್ರ ಗಡಿಗೆ. ಹೆಸರಿನಿಂದ ಬೇರೆ ಅದೀವಿ. ನನಗೆ ಸಣ್ಣದಿದ್ದಕ್ಕೆ ಪಣಿತಿ ಅಂದರೆ, ನಿನಗೆ ಸ್ವಲ್ಪ ದೊಡ್ಡದಿದ್ದಕ್ಕೆ ಗಡಿಗೆ ಅಂದಾರ. ನನಗೇನು ಗೊತ್ತಾಗೈತಿ ಅಂದ್ರೆ, ನಾಮ ರೂಪಗಳಿಂದ ನಾವಿಬ್ಬರು ಬೇರೆ ಅದೀವಿ ಹೊರತು ನನ್ನ ಮೈಯೊಳಗೆ ನಿನ್ನ ಮೈಯೊಳಗಿರುವ ಮಣ್ಣು ಮಾತ್ರ ಭೂಮಿ ತಾಯಿದು ಒಂದೇ ಅನ್ನುವ ಸತ್ಯ ಗೊತ್ತಾಗೈತಿ ಅಂತ ಹೇಳ್ತಷ್ಟೆ. ಬಣ್ಣವ ಹರಿದೆ, ನಾಮ ರೂಪದಿಂದ ಈ ಜಗತ್ತು ಬೇರೆ ಐತಿ. ಅದಕ್ಕೆ ಲಿಂಗಮ್ಮ ಹೇಳ್ತಾಳೆ, ಹೊರಗಿಂದ ನೋಡಿ ಹಂಗೆ ಅನ್ನಕ್ಕೆ ಹೋಗಬೇಡ, ಸ್ವಲ್ಪ ಒಳಗೊಂದು ಹೊರಗೊಂದು ಇಟ್ಕೊಳ್ಳೋದು ಬೇಡ ಅಂತ. ಬಣ್ಣವ ಹರಿದೆ. ನಾವೆಲ್ಲ ಮುಖವಾಡಗಳನ್ನು ಧರಿಸಿವಿ ಅಷ್ಟೇ. ಒಳಗೊಂದು ಇರ್ತೈತಿ, ಹೊರಗೊಂದು ಬೇರೆನೇ ಇರ್ತೈತಿ. ಒಳಗೊಂದು ಇರ್ತೈತಿ, ಹೊರಗೊಂದು ಇರ್ತೈತಿ ಅಷ್ಟೆ. ಈಗ ನೋಡ್ರಿ, ಮನೆಗೆ ಬೀಗರು ಬಂದಿರ್ತಾರೆ, ತಯಾರಾಗಿರ್ತಾರೆ. ತಯಾರಾದಾಗ ಏನು ಬಸ್ ಸ್ಟ್ಯಾಂಡ್ ಈ ಮನೆಗೆ ಎಲ್ಲ ಬಟ್ಟೆ ಹಾಕ್ಕೊಂಡು ಹೊಂಟಿರ್ತಾರೆ. ಮನೆ ಯಜಮಾನ್ತಿ ಏನಂತಾಳೆ, ಇನ್ನೊಂದು 2 ದಿವಸ ಇದ್ರೆ ಬೇಸಿತ್ತಲ್ರಿ. ಎಲ್ಲಿಂದ ಅಂತಾರೆ? ಇಷ್ಟ ಕಂಠದಿಂದ ಬರ್ತೈತಿ ಒಳಗೆ. ಇನ್ನೊಂದು 2 ದಿವಸ ಮುಂಚೆ ಹೋಗಿದ್ದರೆ ಬೇಸಿತ್ತು, ಏನೋ ಹಿರಣ ಆದಿವಿ ಇವ್ರ ಕಾಲಾಗ ಅನ್ನೋದಿಲ್ಲ. ಅಂದ್ರೆ ಒಳಗೊಂದು ಬೇರೆ ಐತಿ, ಹೊರಗೊಂದು ಬಣ್ಣದ ಬದುಕೈತೆ ನಮ್ಮದಷ್ಟೆ. ಈಗ ಮನೆ ಆಫೀಸ್ ಇರ್ತೈತಿ, ಆಫೀಸ್ನ್ಯಾಗ ಆಫೀಸರ್ ಇರ್ತಾರೆ, ಅವ್ರ ಕೈಯಾಗ ಜವಾನ್ರು ಇರ್ತಾರೆ ನೋಡ್ರಿ. ಜವಾನ್ರು ಅವ ಹೊಗಳ್ತಿದ್ದ ಆಫೀಸರ್, ಏನು ಸರ್ ನಿಮ್ಮಂಥ ಆಫೀಸರೇ ಬರಲಿಲ್ಲ ಬಿಡ್ರಿ ಸರ್ ಯಾರು. ಅವ ರಿಟೈರ್ಡ್ ಆಗೋದು ಬಂತು, ಏನು ಸರ್ ನಿಮ್ಮಂಥ ಆಫೀಸರೇ ಯಾರೂ ಬರಲಿಲ್ಲ ಇಲ್ಲಿ. ಕ್ಯಾ ಸಾಬ್ ಆಪ್ಕ ಜೈಸ ಕೊಯ್ ನೈ ಥಾ. ಒಳಗೆ ಏನು ಕಾಡ್ದೇವ ಯಪ್ಪ ನಮಗೆ. ಏನು ಸರ್ ನಿಮ್ಮಂತ ನೀವು ಸಿಂಹ ಬಿಡ್ರಿ ಸರ್ ಆಫೀಸ್ನಾಗ ಅಂದ. ಅವ ಆಫೀಸರ್ ಅಂದ, ಈ ಆಫೀಸ್ನಾಗ ಅಷ್ಟೋ ಸಿಂಹ ಅಲ್ಲೋ, ನಾನು ಮನ್ಯಾಗೂ ಸಿಂಹ ಅದೀನಿ ಅಷ್ಟೇ. ಮನ್ಯಾಗ ಸಿಂಹದ ಮೇಲೆ ದುರ್ಗಾಮಾತೆ ಕುಂತಿರ್ತಾಳೆ, ಅಷ್ಟೇ ವ್ಯತ್ಯಾಸ. ಅಂದ್ರೆ ಸ್ವಲ್ಪ ಒಳಗೊಂದು ಹೊರಗೊಂದು ಐತೆಲ್ಲ ನಂಬುದು. ಅದಕ್ಕಾಕಿ ಏನು ಹೇಳ್ತಾಳೆ, ಬಣ್ಣವ ಹರಿದೆ. ಸುಮ್ಮನೆ ನಾಮ ರೂಪಗಳಿಂದ ಈ ಜಗತ್ತು ಭಿನ್ನ ಐತಿ. ಒಂದು ಹೆಣ್ಣ, ಒಂದು ಗಂಡ, ಒಂದು ಮೇಲ, ಒಂದು ಕೆಳಗ. ವಾಸ್ತವದಲ್ಲಿ ಹಿಂಗಿಲ್ಲ. ನಾಮ ರೂಪಗಳಿಂದ ಈ ಜಗತ್ತು ಭಿನ್ನವಾಗಿದ್ದರೂ ಸಹಿತ ನಮ್ಮೆಲ್ಲರ ಅಂತರಂಗದಲ್ಲಿರುವ ಚೈತನ್ಯ ಅನ್ನುವ ದೇವರು ಒಂದೇ ಐತಿ ಅಂತ ಸತ್ಯ ತಿಳ್ಕೊ ಅಂತ ಲಿಂಗಮ್ಮ ಹೇಳ್ತಾಳೆ ಅಷ್ಟೆ. ಯಾಕೆ ಬಡ್ದಾಡ್ತಿ ಜಾತಿ ಧರ್ಮ ಇನ್ನೊಂದು ಮುನ್ನೊಂದು ಸಣ್ಣವರು ದೊಡ್ಡವರಂತ ಬಡ್ದಾಡಬೇಡ. ಬಣ್ಣವ ಹರಿದೆ, ಮರನ ಮುರಿದೆ, ಬಣ್ಣವ ಹರಿದೆ. ಭಿನ್ನ ಗಣ್ಣ ಕೆಟ್ಟಿತ್ತು, ಭಿನ್ನ ಗಣ್ಣ ಕೆಟ್ಟಿತ್ತು, ಜ್ಞಾನ ಗಣ್ಣಿನಿಂದ ನಿಮ್ಮನ್ನು ನೋಡಿ. ಭಿನ್ನ ಗಣ್ಣು ಅಂದ್ರೆ ಭೇದ ಬುದ್ಧಿ. ಈಗ ಮಹಾಭಾರತ ಆತ. ಮಹಾಭಾರತ ಎದರಿಂದ ಅಂತ ಹೇಳ್ರಿ. ಮಹಾಭಾರತ ಈ ಗೀತೆ ಐತಿ. ಗೀತೆಯ ಮೊದಲನೇ ಶ್ಲೋಕ ಹೆಂಗೆ ಶುರುವಾಗ್ತೈತಿ ಅಂದ್ರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೆ ಅನ್ನೋ ಶಬ್ದದಿಂದ ಶುರುವಾಗ್ತೈತಿ. ಸುಮ್ಮನೆ ವಿಚಾರ ಮಾಡಿರಿ, ಅದರ ಅರ್ಥ ಹೇಳ್ತೀನಿ, ಸ್ವಲ್ಪ ಹೇಳ್ತೀನಿ ನಿಮಗೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೆ ಅಂತ ಗೀತೆ ಶುರುವಾಗ್ತೈತಿ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅಂತ ಅದರ ಅರ್ಥ ಅಲ್ಲ. ಅದು ಧರ್ಮಕ್ಷೇತ್ರನೇ ಇತ್ತು ಅಂದ್ರೆ ಕುರುಕ್ಷೇತ್ರ ಯಾಕಾತಂತ. ಅದು ಧರ್ಮದ ಕ್ಷೇತ್ರವೇ ಇದ್ದರೆ ಕುರುಕ್ಷೇತ್ರ ಆಗಿದ್ದೆ ಯಾಕಂತ. ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಯ್ತು ಅಂದ್ರೆ, ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಧೃತರಾಷ್ಟ್ರನಿಗೆ ಭೇದ ಬುದ್ಧಿ ಇತ್ತು. ಏನು ಅಂದ್ರೆ, ನನ್ನ ಮಕ್ಕಳು ಬೇರೆ, ಪಾಂಡುವಿನ ಮಕ್ಕಳು ಬೇರೆ ಅಂತ ಭೇದ ಬುದ್ಧಿ ಇದ್ದಿದ್ದಕ್ಕೆ ಧರ್ಮಕ್ಷೇತ್ರ ಇದ್ದದ್ದು ಕುರುಕ್ಷೇತ್ರ ಆತಷ್ಟೆ. ನಮ್ಮ ಮನೆಗಳು ಸಹಿತ ಧರ್ಮಕ್ಷೇತ್ರಗಳೇ. ಕುರುಕ್ಷೇತ್ರ ಯಾಕೆ ಆಗ್ತಾವಂದ್ರೆ, ಅಣ್ಣನ ಮಕ್ಕಳು ಬೇರೆ, ತಮ್ಮನ ಮಕ್ಕಳು ಬೇರೆ ಅಂದಿದ್ದಕ್ಕೆ ಕುರುಕ್ಷೇತ್ರ ಆತಷ್ಟೆ. ಯಾಕೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗ್ತೈತಿ ಅಂದ್ರೆ, ಭೇದ ಬುದ್ಧಿ ಐತಲ್ಲ ನಮ್ಮಲ್ಲಿ. ಈಗ ಮನ್ಯಾಗ ನೋಡ್ರಿ, ಹೆಣ್ಮಕ್ಳು ಹುಟ್ಟಿದ್ರೆ ಹೆಣ್ಣು ಮಕ್ಕಳಿಗೆ ಕನ್ನಡ ಮೀಡಿಯಮ್, ಗಂಡು ಮಕ್ಕಳಿದ್ರೆ ಇಂಗ್ಲೀಷ್ ಮೀಡಿಯಮ್. ಅಂದ್ರೆ ಹೊಟ್ಯಾಗ ಹುಟ್ಟಿದ ಮಕ್ಕಳಿಗೇ ಭೇದ ಬುದ್ಧಿ ತಂದೆ ತಾಯಿ ಎದ್ಯಾಗ ಬಂದ್ರೆ ಇನ್ನು ನೋಡೋರು ಯಾರ ಜಗತ್ತನ್ನು. ಈಗ ಒಕ್ಕಲ್ತನ ಮಾಡೋ ಹುಡುಗಿರ್ತಾನೆ, ಅಕಸ್ಮಾತ್ ಅಮೇರಿಕದಿಂದ ಮಗ ಬಂದಂದ್ರೆ ಊರಿಗೆ, ಅವನದು ಏನು ಟ್ರೀಟ್ಮೆಂಟ್, ಅವನದು ಬೆಳಗ್ಗೆ ಟಿಫಿನ್ ಏನು, ಮಧ್ಯಾಹ್ನ ಊಟ ಏನು, ರಾತ್ರಿ ಊಟ ಏನು. ಒಕ್ಕಲ್ತನ ಮಾಡೋ ಹುಡುಗ ಅಲ್ಲೇ ಕುಂತಿರ್ತೈತದ. ಇನ್ನೂ ಹೋಗಿಲ್ಲನು ಹೊಲಕ್ಕೆ. ನ್ಯಾಯರಿ ಕಟ್ಕೊಂಡು ಹೋಗಂತ, ನ್ಯಾಯರಿ ಅಂತಾರಲ್ಲಿ ನಿಮ್ಮ ಕಡೆ ನಿಂತಿರ. ಅದಕ್ಕೆ ಅಂದ್ರೆ ತಂಗಡ ರೊಟ್ಟಿ ಕಟ್ಕೊಂಡು ಹೋಗಿ ನೀನು ಹೊಲಕ್ಕೆ ಹಂಗೆ ಕುಂತಿಯಲ್ಲ. ಎಲ್ಲರಿಗೆ ಹೇಳತ್ತೆ, ಇವನ್ ನಮ್ಮ ಮಗ ಅಮೇರಿಕದಾಗಿರ್ತಾನೆ, ಇವನ್ ನಮ್ಮ ಮಗ ಅಮೇರಿಕದಾಗಿರ್ತಾನೆ. ಅವ 10 ದಿವಸ ಇದ್ದು ಮಜಾ ಮಾಡಿ ಹೋದವ.
ಇವು ಮುದುಕಿ ಜಡ್ಡಿಗೆ ಬಿದ್ದು ಬಂದ ಕೂಡಲೇ ಅವನಿಗೆ ಮಗನಿಗೆ ಹೇಳೋದು, ಒಕ್ಕಲ್ತನ ಮಾಡೋ ಮಗನಿಗೆ, ಮತ್ತು ದವಾಖಾನಿಗೆ ಕರ್ಕೊಂಡು ಹೋಗೋ ಅಂದರು. ಅವ ಅಂದ, ನಾವು ಯಾಕೆ, ನಿಮ್ಮ ಅಮೇರಿಕದ ಮಗ ಅದಲ್ಲಿ ಹೇಳ್ರಿ ಅಂದ ಅವ. ಅಂದ್ರೆ ಇದು ಭೇದ ಬುದ್ಧಿ. ಒಕ್ಕಲ್ತನ ಕನಿಷ್ಠ, ನೌಕರಿ ಶ್ರೇಷ್ಠ ಅಂತಿಲ್ಲ. ಎರಡೂ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನುವ ಭಾವ ಬಂತು ಅಂದ್ರೆ ಅದು ಜ್ಞಾನಗಣ್ಣು ಅಷ್ಟೆ. ಜ್ಞಾನಗಣ್ಣಿನಿಂದ ನೋಡುವುದು. ಮನಿ ಯಾಕೆ ಕೆಟ್ಟವು ಹೇಳ್ರಿ? ಮಗಳು ಬೇರೆ, ಸೊಸಿ ಬೇರೆ. ಮಗಳು ಬೇರೆ, ಸೊಸಿ ಬೇರೆ ಅಂದಿದ್ದಕ್ಕೆ ಮನೆಗೆ ಭೇದ ಬುದ್ಧಿ ಇದ್ದಿದ್ದಕ್ಕೆ ಮನೆಗೆ ಕೆಟ್ಟೈತಿ. ಹೆಂಗಿರ್ಬೇಕು ಮನ್ಯಾಗ? ಈಗ ನೀವು ಸಂಸಾರಿಕರದಿರಿ, ಯಾಕೆ ಜಗಳ ಆಗ್ತಾವ? ಹೆಂಗೆ ವಾತಾವರಣ ಇರ್ತೈತೆ ಮನೆದು? ಈಗ ನೀವು ನೋಡ್ರಿ, ಮನೆಗೆ ಬೀಗರು ಬಂದಿರ್ತಾರೆ. ಬೀಗರು ಬಂದಾಗ ಸೊಸಿ ಊಟಕ್ಕೆ ನೀಡ್ತಾಳೆ. ಸೊಸಿ ಊಟಕ್ಕೆ ನೀಡುವಾಗ ತಾಟ್ ಹಚ್ಚಿರ್ತಾಳೆ, ಒಂದು ಗ್ಲಾಸ್ ನೀರು ಇಟ್ಟಿರ್ತಾಳೆ. ಊಟಕ್ಕೆ ನೀಡಾಗ ಸೊಸಿ ಕಾಲು ಗ್ಲಾಸಿಗೆ ಬಡಿದು ನೀರು ಚೆಲ್ತೈತಿ. ಅತ್ತೇನಂತಾಳೆ? ಈಕಿಗೆ ಕಣ್ಣ ಕಾಣುವಲ್ಲ, ಕಣ್ಣು ನೆತ್ತಿ ಮೇಲೆ ಬಂದವಂತ ಅಂತಾಳಿಲ್ಲ. ಅನಿಸ್ಕೊಂಡವ್ರು ಅದಿರಿಲ್ಲ. ಅದೇ ಮರುದಿವ್ಸ ಮತ್ತೆ ಮಗಳು ಬರ್ತಾಳೆ. ಅವಾಗೂ ಬೀಗರು ಊಟಕ್ಕೆ ಕುಂತಿರ್ತಾರೆ, ತಾಟ್ ಹಚ್ಚಿರ್ತಾರೆ, ಗ್ಲಾಸ್ ಹಚ್ಚಿ ನೀರು ತುಂಬಿ ಗ್ಲಾಸ್ ಇಟ್ಟಿರ್ತಾರೆ. ಮಗಳ ಕಾಲು ಬಡಿತೈತಿ. ಮಗಳ ಕಾಲು ಬಡ್ದಾಗ ಅವು ಏನಂತಾಳೆ? ನಿನ್ನ ಕಣ್ಣು ನೆತ್ತಿ ಮೇಲೆ ಬಂದವಂತಾಳೆ ಅನ್ನೋದಿಲ್ಲ. ಅವಾಗ ಏನಂತ, ನಮ್ಮ ಮನ್ಯಾಗಿನಕ್ಕೆ ಬುದ್ಧಿನೇ ಇಲ್ಲ, ಎಲ್ಲ ಸಾಮಾನು ಬರೀ ಕಾಲಾಗ ಇಡ್ತಾರೆ ಅನ್ನೋದಿಲ್ಲ. ಅಂದ್ರೆ ಭೇದ ಬುದ್ಧಿ ಇದ್ದಿದ್ದಕ್ಕೆ ಇಷ್ಟ ಆಗೈತಿ. ಇದು ಮನೆ ಚಂದ ಆಗಬೇಕು ಅಂದ್ರೆ ಜ್ಞಾನದ ಕಣ್ಣು ಯಾವುದು ಅಂದ್ರೆ, ಸಂಸಾರ ಚಂದ ಇರ್ಬೇಕಂದ್ರೆ ಏನು ಕಲಿಯೋದು ಅಂದ್ರೆ, ಸೊಸಿ ಅತ್ತಿಗೆ ಹೆಂಗೆ ನೋಡ್ಕೋಬೇಕು ಅಂದ್ರೆ, ಅತ್ತಿ ತನ್ನ ಮಗಳ ಮೊಬೈಲ್ ನಂಬರ ಮರಿಬೇಕು, ಹಂಗೆ ಸೊಸಿ ನೋಡ್ಕೋಬೇಕು ಆಕಿಗೆ. ಮತ್ತು ಅತ್ತಿ ಸೊಸಿಗೆ ಹೆಂಗೆ ನೋಡ್ಕೋಬೇಕು ಅಂದ್ರೆ, ಸೊಸಿ ತನ್ನ ತವ್ರ ಮನೆ ನೆನಪ ಬಂದಿರಬಾರ್ದು, ಹಂಗೆ ಅಕ್ಕಿ ನೋಡ್ಕೋಬೇಕು. ಇದು ಜ್ಞಾನದ ಕಣ್ಣಷ್ಟೆ, ಭೇದ ಬುದ್ಧಿಯಿಂದ ನಡೆಯುವುದಲ್ಲ. ಅವ್ರು ಗಂಡ್ಮಕ್ಳು ಅಂತಾರೆ. ಇನ್ನೊಂದು ಸ್ವಲ್ಪ ಇದನ್ನು ಒತ್ತಿ ಹೇಳಿಬಿಡ್ರಿ, ಇದನ್ನು ಹೇಳಂಗಿದ್ರೆ ಇನ್ನೊಂದು ತಾಸಾಗಲ್ಲಕ್ಕೆ ಇದನ್ನು ಹೇಳ್ರಿ, ಇದು ಭಾಳ ಅವಶ್ಯ ಇದೆ. ನಮ್ಮದು ಎಲ್ಲ ಸಮಸ್ಯೆ, ನಮ್ಮದು ಏನೂ ಇಲ್ಲರಿ. ನಾವೇನು ಮನೆಗೆ ರಾತ್ರಿ ವಸ್ತಿ ಬಸ್ ಬಂದಂಗೆ ಬರ್ತೀವಿ, ಬೆಳಗ್ಗೆ ಎದ್ದು ಹೋಗ್ತೀವಿ, ಬಂದ ಕೂಡಲೇ ನಮಗಿದು ಸಮಸ್ಯೆ ಇದು ನೋಡ್ರಿ. ಈಗ ಹೋಗಾಗ ಅವ್ರು ಮಾತಾಡ್ಕೊಂಡು, ಅಜ್ಜರು ನಮ್ಮ ಮನಸ್ಸಿನಿಂದ ಹೇಳ್ಯಾರ ನೋಡು ಅಂತಾರೆ. ಅಂದ್ರೆ ಭೇದ ಬುದ್ಧಿಯಿಂದ ಕೆಟ್ಟೈತಿ. ಅದಕ್ಕೆ ಜ್ಞಾನಗಣ್ಣಿನಿಂದ ನೋಡುವುದು ಎಷ್ಟು ಚಲೋ ಇಲ್ಲ ಲಿಂಗಮ್ಮನ ಮಾತು. ಸ್ವಲ್ಪ ಆಶಾ ಬಿಡು, ಸ್ವಲ್ಪ ಭಾಳ ಸಂಗ್ರಹ ಮಾಡೋದು ಬಿಡು, ಸ್ವಲ್ಪ ಮೋಹ ಬಿಡು, ಸ್ವಲ್ಪ ಒಳಗೊಂದು ಹೊರಗೊಂದು ಬಿಡು, ಒಂದು ಸ್ವಲ್ಪ ಭೇದ ಬುದ್ಧಿ ಬೇಡ, ಜ್ಞಾನದಿಂದ ನೋಡು. ಕೂಡಿ ಸುಖಿಯಾದೆ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. ಬದುಕುವ ಕಲಾ ಸ್ಥಳಕ್ಕೆ ಕೂಡಿ ಸುಖಿಯಾದೆ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. ಯಾವುದರೊಂದಿಗೆ ಕೂಡುದು? ಸುಖ ಎಲ್ಲಿದೆ ಅಂತ ಸಂಶೋಧನೆ ಹಾಕಿದ್ದು. ಸುಖ ಎಲ್ಲಿದೆ ಮನುಷ್ಯನಿಗೆ? ಈಗ ನೀವು ನೋಡ್ರಿ, ನಾವೆಲ್ಲ ಸುಖ ಬೇಕಂತೀವಿ. ಸುಖ ದುಃಖ ಇವೇನದವಲ್ಲ, ಅನುಭವಗಳಷ್ಟೇ ಇವು. ಸುಖ ದುಃಖ ಅನುಭವಗಳು. ಯಾವಾಗ ಸುಖ ಆಗ್ತೈತಿ, ಯಾವಾಗ ದುಃಖ ಆಗ್ತೈತಿ ಅಂದ್ರೆ, ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ ಅಷ್ಟೆ. ನಿನಗೇನಾದರೂ ಒಂದು ವಿಷಯ ಹಿತ ಕೊಟ್ಟಿತು ಅಂದ್ರೆ, ಹಿತಾನುಭವ ಆಯ್ತು ಅಂದ್ರೆ ಅದು ಸುಖ. ಅದು ಅಹಿತಾನುಭವ ಆಯ್ತು ಅಂದ್ರೆ ದುಃಖ ಅಷ್ಟೆ. ಸುಖ ದುಃಖ ಯಾವಾಗ ಆಗ್ತೈತಿ ಅಂದ್ರೆ, ಇಂದ್ರಿಯ ಮತ್ತು ವಿಷಯ ಇವುಗಳ ಸನ್ನಿಕರ್ಷದೊಳಗೆ ಸುಖ ದುಃಖಗಳಾಗ್ತಾವೆ. ಈ ಸುಖ ದುಃಖಗಳು ಹೆಂಗೆ ಅಂದ್ರೆ, ಎಲ್ಲಿಯವರೆಗೆ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಇರ್ತೈತಿ ಅಷ್ಟ ಅದರ ಸುಖ ದುಃಖ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ತಪ್ಪಿತು ಅಂದ್ರೆ ಮುಗೀತು. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕದೊಳಗೆ ನಿನಗೆ ಹಿತ ಆಯ್ತು ಸುಖ, ಅಹಿತ ಆಯ್ತು ದುಃಖ ಆಗ್ತೈತಿ. ಈಗ ಉದಾಹರಣೆ, ಈಗ ನೀವು ಮಿರ್ಚಿ ತಿಂತೀರಿ, ಮಿರ್ಚಿ ಅಂತೀರೇನಂತೀರಿ ನೀವು? ಬಜಿ ಮೆಣಸಿನ್ಕಾಯಿ ಹಾಕಿರ್ತಾರಲ್ಲ, ಹಿಟ್ಟು ಹಚ್ಚಿದ್ದು. ಈಗ ಅದು ಎಲ್ಲಿವರೆಗೆ ಸುಖ ಐತಿ? ಮಿರ್ಚಿ ಪುಟ್ಟ್ಯಾಗಿದ್ದರೂ ಸುಖ ಇಲ್ಲ, ಹೊಟ್ಯಾಗ ಹೋದಾಗೂ ಸುಖ ಇಲ್ಲ. ಅದು ಎಲ್ಲಿವರೆಗೆ ಸುಖ ಐತೆ ಅಂದ್ರೆ, ಮಿರ್ಚಿ ನಾಲ್ಗೆ ಎಲ್ಲಿವರೆಗೆ ಕಾಂಟ್ಯಾಕ್ಟ್ನಾಗ ಇರ್ತೈತಿ ಅಷ್ಟ ಸುಖ ಐತಿ. ಏನು ಖಾಯಂ ಇಟ್ಕೊಂಡು ಕುಂದ್ರಕ್ಕಾಗತ್ತೆ? ಅದನ್ನು ಪುಟ್ಟ್ಯಾಗಿದ್ದಾಗೂ ಸುಖ ಇಲ್ಲ, ಹೊಟ್ಯಾಗ ಹೋದಾಗೂ ಸುಖ ಇಲ್ಲ. ಆ ಆಬ್ಜೆಕ್ಟ್ ಎಲ್ಲಿಯವರೆಗೆ ಕಾಂಟ್ಯಾಕ್ಟ್ನಾಗ ಇರ್ತೈತಿ ಅಷ್ಟ ಸುಖ ಐತಿ. ಅಂದ್ರೆ ಸುಖ ಇಂದ್ರಿಯ ಮತ್ತು ವಿಷಯಗಳ ಸನ್ನಿಕರ್ಷ ಎಷ್ಟೈತೆ ಅಷ್ಟ ಸುಖ ಇರ್ತೈತಿ. ಮತ್ತು ಒಂದು ವಸ್ತು ಎಲ್ಲರಿಗೆ ಯಾವಾಗಲೂ ಸುಖ ಕೊಡ್ತೈತೆ ಅಂತಿಲ್ಲ. ಈಗ ಸಕ್ಕರೆ ಐತಿ, ಹುಡುಗರಿಗೆ ಕೊಡ್ರಿ ಮಸ್ತ್ ತಿಂತಾವೆ, ಶುಗರ್ ಇದ್ದವ್ರಿಗೆ ಕೊಡ್ರಿ ತೆಗಿ ಇದನ್ನು ಮೊದಲು ಹಾಗಲಕಾಯಿ ರಸ ಕೊಡ್ರಿ ಅಂತಾರೆ ಅವರು. ಅಲ್ಲ, ಸಕ್ರೆ ಸುಖನ ಕೊಡ್ತಿತ್ತು, ಸಕ್ರೆಯೊಳಗೆ ಸುಖ ಇದ್ರೆ ಇಬ್ಬರಿಗೆ ಸುಖ ಕೊಡಬೇಕಾಗಿತ್ತಲ್ಲ, ಅದು ವಸ್ತುವಿನೊಳಗೂ ಸುಖ ಇಲ್ಲ ಅಂತ. ಮತ್ತು ಸುಖ ಎಲ್ಲೈತಿ? ಈಗ ಒಬ್ಬ ಹುಡುಗಿದ್ದ,
ಅವ್ರವ್ವ ಅಪ್ಪನ ಕರ್ಕೊಂಡು ಈ ಟೆಂಟ್ ಹೌಸ್ ಅಂತ ಮಾಡ್ತಾರಲ್ಲ, ಫಾರೆಸ್ಟಿಗೆ ಹೋಗ್ತಾರವ್ರು. ಫಾರೆಸ್ಟಿಗೆ ಹೋದ ಫುಲ್ ಮೂನ್ ಡೇ, ಬೆಳದಿಂಗಳಿತ್ತು. ಬೆಳದಿಂಗಳೊಳಗೆ ಆರಾಮ್ ಊಟ ಗೀಟ ಮಾಡಿಕೊಂಡು ಅಪ್ಪ ಅವನ್ನ ಕರ್ಕೊಂಡು ಏನು ಫಾರೆಸ್ಟು ಗದ್ದಲಿಲ್ಲ, ಸಣ್ಣಗೆ ಹೊಳಿ ಹರಿತಿತ್ತು, ಅದ್ರ ಮಧ್ಯದೊಳಗೆ ಚಂದ ಉಂಡು ತಿಂದು ಬರ್ಬೇಕಂತ ಅವ್ವ ಅಪ್ಪನ್ನೆಲ್ಲ ಕರ್ಕೊಂಡು ಹೋದ. ಮರುದಿವ್ಸ ರಿಸಲ್ಟ್ ಇತ್ತು ಅವಂತ. ಅವ್ರ ದೋಸ್ತಿಗೆ ಹೇಳಿ ಹೋಗಿದ್ನಂತ, ನೋಡು ನಂದು ರಿಸಲ್ಟ್ ಐತಿ, ನಮ್ಮ ಅಪ್ಪ ಇರ್ತಾನೆ. ಈಗ 1 ಫೇಲ್ ಆದ್ರೆ ಗುಡ್ ಮಾರ್ನಿಂಗ್ ಟು ಯು ಅಂತ ಹಾಕು, 2 ಫೇಲ್ ಆದ್ರೆ ಗುಡ್ ಮಾರ್ನಿಂಗ್ ಟು ಯು ಆ್ಯಂಡ್ ಯುವರ್ ಡ್ಯಾಡ್ ಅಂತ ಹಾಕು. ಮಸ್ತ್ ರಾತ್ರಿ ಎಲ್ಲ ಕಮ್ಮಗೆ ಟೆಂಟ, ಹೊಳಿ, ಏನು ಬೇಕದು ಊಟ, ಅಪ್ಪ ಅವ್ವ ಎಲ್ಲರೂ ಇದ್ದರು. ಮಸ್ತ್ ಅನ್ನಿಸ್ತು. ಬೆಳಿಗ್ಗೆ ಮೆಸೇಜ್ ಬಂತು, ಗುಡ್ ಮಾರ್ನಿಂಗ್ ಟು ಯು, ಯುವರ್ ಡ್ಯಾಡ್ ಆ್ಯಂಡ್ ಹೋಲ್ ಫ್ಯಾಮಿಲಿ ಅಂತ ಬಂತು. ಓಸು ಹೋಗಿದ್ದು ಅವನು ಎಲ್ಲ. ದುಃಖ ಆಯ್ತು ನೋಡ್ರಿ. ಇಲ್ಲೇನು ಟೆಂಟಲ್ಲೇ ಐತಿ, ಹೊಳಿಯಲ್ಲೇ ಐತಿ, ಊಟಲ್ಲೇ ಐತಿ, ಮತ್ತು ದುಃಖ ಯಾಕಾಗಬೇಕು? ಅಂದ್ರೆ ವಸ್ತುಗಳೇ ಸುಖ ಕೊಡ್ತಿದ್ರೆ ಟೆಂಟು ಅಲ್ಲೇ ಐತಿ, ಹೊಳಿನೂ ಅಲ್ಲೇ ಐತಿ, ಊಟನೂ ಅಲ್ಲೇ ಐತಿ, ಅಪ್ಪನೂ ಅಲ್ಲೇ ಅದಾನ, ಅವನು ಅಲ್ಲೇ ಅದಾನ. ಅಂದ್ರೆ ವಸ್ತುಗಳು ಯಾವಾಗಲೂ ಸುಖ ಕೊಡೋದಿಲ್ಲ ಮನುಷ್ಯಾಗ. ನಾವೇನು ತಪ್ಪು ತಿಳ್ಕೊಂಡಿವಿ, ವಸ್ತುಗಳಿದ್ರೆ ಅಷ್ಟೇ ಸುಖ ಕೊಡ್ತೈತೆ ಅಂತ ತಿಳ್ಕೊಂಡಿವಿ. ವಸ್ತುಗಳಿಲ್ಲದೆಯೂ ಸಹಿತ ಮನುಷ್ಯ ಸುಖವಾಗಿರ್ಲಿಕ್ಕೆ ಹೆಂಗೆ ಸಾಧ್ಯ ಐತಿ ಅಂದ್ರೆ, ಈಗ ನೀವು ನೋಡ್ರಿ, ನಿದ್ದೆ ಹತ್ತಿರ್ತೈತಿ. ನಿದ್ದೆ ಹತ್ತಿದಾಗ ನಾವು ಸಾಹೇಬ್ರು ಅನ್ನೋದು ನೆನಪೈತೆ, ನಾವು ಶ್ರೀಮಂತರು ಅನ್ನೋದು ನೆನಪೈತೆ, ಅಥವಾ ನಾವು ಬಡವ್ರು ಅನ್ನೋದು ನೆನಪೈತೆ. ಏನು ನೆನಪೈತೆ ನಮಗೆ? ಏನೂ ನೆನಪಿಲ್ಲ, ಏನೂ ನೆನಪಿಲ್ಲ. ಬೆಳಿಗ್ಗೆ ಎದ್ದಾಗ ಏನಂತೀರಿ? ಭಾಳ ಸುಖವಾಗಿ ನಿದ್ರೆ ಆತು ನೋಡು ಅಂತೀವಿ ಇಲ್ಲ? ಮತ್ತು ಏನರ ವಸ್ತುಗಳಿದ್ದು ಏನು ನಮ್ಮ ಜೊತೆಗೆ? ಏನೂ ಇಲ್ಲ. ನಿದ್ರೆ ಏನು ಕಲಿಸ್ಕೊಡ್ತೈತಿ ಅಂದ್ರೆ, ಮನುಷ್ಯ ಭೂಮಿಯ ಮೇಲೆ ವಸ್ತುಗಳಿಲ್ಲದೆಯೂ ಸಹಿತ ಸುಖವಾಗಿ ಬದುಕಬಹುದು ಅನ್ನುವ ಸತ್ಯ ನಿದ್ರೆನೇ ಕಲಿಸ್ಕೊಡ್ತೈತಿ ಮನುಷ್ಯನಿಗೆ. ಸುಖಿ ಆಗಬೇಕಲ್ಲ ಮನುಷ್ಯ. ಜೀವನದೊಳಗೆ ಕಲಿಯುವುದು ಏನು ಅಂದ್ರೆ, ಲಿಂಗಮ್ಮ ಹೇಳ್ತಾಳ, ನಿಮ್ಮನೆ ಕೂಡಿ ಸುಖಿಯಾದೆ. ಸುಖ ದುಃಖ ಬರ್ತಾವ ಹೋಗ್ತಾವಷ್ಟೆ. ಸುಖ ದುಃಖ ಇವು ಅನುಭವಗಳಷ್ಟೇ. ಸುಖ ಬರ್ತೈತಿ ಹೋಗ್ತೈತಿ, ದುಃಖ ಬರ್ತೈತಿ ಹೋಗ್ತೈತಿ, ಬಡತನ ಬರ್ತೈತಿ ಹೋಗ್ತೈತಿ, ಶ್ರೀಮಂತಿಕೆ ಬರ್ತೈತಿ ಹೋಗ್ತೈತಿ, ಮಾನ ಬರ್ತೈತಿ ಹೋಗ್ತೈತಿ, ಅಪಮಾನಗಳು ಬರ್ತಾವ ಹೋಗ್ತಾವ, ಯಾವೂ ಖಾಯಮಿಲ್ಲ. ನೀವೇನರ ಸುಖ ಬಂದಾಗ ನಿಮ್ಮ ಮೊಬೈಲ್ನೊಳಗೆ ಸ್ಟೋರ್ ಇಡಕ್ಕೆ ಬರ್ತೈತೆ, ಸ್ಟೋರ್ ಮಾಡೋಕ್ಕೆ ಬರ್ತೈತೆ? ಸುಖ ಬಂದಿದ್ದು ಬ್ಯಾಂಕಿನೊಳಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಬರ್ತೈತೆ? ನೀವು ಕೆನಾಟ್ ಡೆಪಾಸಿಟ್ ಹ್ಯಾಪಿನೆಸ್. ಅಂದ್ರೆ ಸುಖವೂ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ, ದುಃಖವೂ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಖವೂ ಬರ್ತೈತಿ ಹೋಗ್ತೈತಿ, ದುಃಖವೂ ಬರ್ತೈತಿ ಹೋಗ್ತೈತಿ. ಮನುಷ್ಯ ತಿಳ್ಕೊಬೇಕಾದದ್ದು ಏನು ಅಂದ್ರೆ, ಜೀವನದಲ್ಲಿ ಸುಖದ ಗಳಿಗೆಯೂ ಶಾಶ್ವತವಲ್ಲ, ದುಃಖದ ಗಳಿಗೆಯೂ ಶಾಶ್ವತ ಅಲ್ಲ. ಸುಖ ಬರ್ತೈತಿ ಅಂದ್ರೆ ಸ್ವಲ್ಪ ದುಃಖ ಬಂದೈತಿ ಅಂದ್ರೆ ತಾಳ್ಕೋ, ಸುಖ ಒಮ್ಮೆ ಬರ್ತೈತಿ. ಸುಖ ಬಂದೈತಿ ಅಂದ್ರೆ ತಿಳ್ಕೋ, ಒಮ್ಮೆ ದುಃಖ ಬರ್ತೈತಿ ಅಷ್ಟೆ. ದುಃಖ ಬಂದಾಗ ತಾಳ್ಕೋ, ದುಃಖ ಕಾಯಂ ಇರುವುದಿಲ್ಲ. ಸುಖ ಬಂದಾಗ ತಿಳ್ಕೋ ಏನು ಅಂದ್ರೆ, ಈ ಸುಖವೂ ಕಾಯಂ ಇರುವುದಿಲ್ಲ, ಸುಖವೂ ಬರ್ತೈತಿ ಹೋಗ್ತೈತಿ. ಈ ಸುಖ ದುಃಖಗಳನ್ನು ನೋಡುವ ಸಾಕ್ಷಿ ನಾನಷ್ಟೆ. ಈಗ ನೀವು ಬಜಾರಕ್ಕೊಂದು ಮನೆ ಕಟ್ಟಿರ್ತೀರಿ, ಬಜಾರಕ್ಕೆ ಮನೆ ಕಟ್ಟಿದಾಗ ಮನೆ ನಿಮ್ಮದು ಬಜಾರ್ ಮುಂದೆ ಇರ್ತೈತಲ್ಲ, ಒಮ್ಮೆ ಮದುವೆ ಮಾಡ್ಕೊಳ್ಳೋರು ಮೆರವಣಿಗೆ ತೊಗೊಂಡು ಹೋಗ್ತಾರೆ ಇಲ್ಲ, ಊದ್ತಾರೆ, ಬಾರಿಸ್ತಾರೆ, ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ಅವ್ರು ಹೋಗ್ತಾರೆ. ಮತ್ತೊಂದು ತಾಸಿನಾಗ ಒಂದು ಶವದ ಹೆಣದ ಮೆರವಣಿಗೆ ಬರ್ತೈತಿ, ಅವರೆಲ್ಲ ಅಳ್ಕೊಂತ ಬರ್ತಾರೆ. ಮದುವೆ ಮೆರವಣಿಗೆ ಹೋದಾಗ ನಕ್ಕೋಂತ ಹೋಗ್ಯಾರ, ಅದನ್ನು ನಿಮ್ಮ ಅಟ್ಟದ ಮೇಲೆ ನಿಂತು ನೋಡಿರಿ. ಮತ್ತು ಒಂದು ತಾಸು ಬಿಟ್ಟು ಶವದ ಯಾತ್ರೆ ಹೊಂಟೈತಿ, ಅಳ್ಕೊಂತ ಹೊಂಟಾರ, ಅದನ್ನು ನೋಡಿರಿ. ಏನು ಮದುವೆ ಯಾತ್ರೆ ಹೋಗಾಗ ನಗವರು ಕೂಡ ನಕ್ಕಿರೇನು, ಕುಣಿಯವರು ಕೂಡ ಕುಣಿದಿರೇನು? ಇಲ್ಲ, ಅದು ಹೋಗೈತಿ. ಮದುವೆ ಯಾತ್ರೆಯನ್ನು ನೋಡಿರಿ, ಶವದ ಯಾತ್ರೆ ಹೋಗೈತಿ, ಶವದ ಯಾತ್ರೆಯನ್ನು ನೋಡಿರಿ. ನಗವರು ಕೂಡ ನಕ್ಕಿಲ್ಲ, ಅಳವರು ಕೂಡ ಅತ್ತಿಲ್ಲ, ಎರಡನ್ನೂ ಸುಮ್ಮನೆ ನೋಡಕತ್ತಿರಲ್ಲ. ಹಂಗೆ ಈ ಮನಸ್ಸನ್ನುವುದೇನೈತಲ್ಲ, ಇದೊಂದು ಮನೆಯ ಮುಂದಿನ ದಾರಿ. ಇದು ಈ ದಾರಿಯೊಳಗೆ, ಮನಸ್ಸನ್ನುವ ದಾರಿಯೊಳಗೆ ಒಮ್ಮೆ ಸುಖದ ಯಾತ್ರೆ ಹೋಗ್ತೈತಿ, ಒಮ್ಮೆ ದುಃಖದ ಯಾತ್ರೆ ಬರ್ತೈತಿ. ಸುಖದ ಯಾತ್ರೆ ದುಃಖದ ಯಾತ್ರೆ ಬರ್ತಾವ ಹೋಗ್ತಾವ. ಸುಖ ದುಃಖ ಎರಡನ್ನು ನೋಡುವ ಒಳಗಿನ ಸಾಕ್ಷಿ ದೇವ ಚೈತನ್ಯದೆಯಲ್ಲ, ಅದು ನೀನು ಅನ್ನುವ ಸತ್ಯ ತಿಳ್ಕೋ. ಇದು ಜ್ಞಾನ ಅಷ್ಟೆ. ನಿಮ್ಮನೇ ಕೂಡಿ ಸುಖಿಯಾದೆ. ನೋಡಿ ಎಷ್ಟು ಲಿಂಗಮ್ಮ ಸಾಲಿ ಕಲೀಲಾರ್ದ ಹೆಣ್ಮಗಳು ಎಷ್ಟು ಸಣ್ಣ ಸಣ್ಣ ಮಾತು ಹೇಳಿದ್ಲು. ದುಃಖ ಹೋಗಬೇಕಂದ್ರೆ ಏನೂ ಇಲ್ಲ, ಸ್ವಲ್ಪ ಭಾಳ ಆಶೆ ಮಾಡಬೇಡ, ಭಾಳ ಸಂಗ್ರಹ ಮಾಡಬೇಡ, ಭಾಳ ಹಚ್ಕೋಬೇಡ.
ಒಳಗೊಂದು ಹೊರಗೊಂದು ಇಡಬೇಡ. ಸ್ವಲ್ಪ ಭೇದ ಬುದ್ಧಿ ಬಿಟ್ಟು ಜ್ಞಾನದಿಂದ ನೋಡಿ ಬದುಕು, ಜೀವನ ಎಷ್ಟು ಸುಖಿ ಐತಿ ಅಂತ ಸುಖದ ಸೂತ್ರಗಳನ್ನು ಹೇಳ್ತಾಳೆ. ಅದಕ್ಕೆ ಜೀವನ ಇದನ್ನು ಕಲಿಯುವುದು. ಜ್ಞಾನದಿಂದ ನೋಡಿ ಬದುಕುವುದನ್ನು ಕಲಿತ್ರೆ ಜೀವನ ಸುಖಿ ಆಗ್ತದೆ. ತಮಗೆಲ್ಲ ಶರಣು ಶರಣಾರ್ಥಿ.